Hello dear students, welcome back to my channel Avyan Physics Online Class. So last class ಅಲ್ಲಿ ನಾವು 45 ಕ್ವಶನ್ ನಂಬರ್ 45 ತನಕ ಡಿಸ್ಕಸ್ ಮಾಡಿದ್ವಿ. ಇವತ್ತು 46 ಇಂದ ಕಂಟಿನ್ಯೂ ಮಾಡುವ. ಓಕೆ, ನೋಡೋಣ ಏನಾಗುತ್ತೆ. 46th ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ, ಇನ್ ದ ಕ್ವಶನ್ ನಂಬರ್ 45, take the particle as an electron projected with velocity 4 into 10 raised to 6 meter per second. The previous question ಏನಿದೆ, go back to that question. ಇಲ್ಲೇನಾಗಿದೆ, ಈ ಪಾರ್ಟಿಕಲ್ ಏನಿದೆ ಕ್ಯೂ ಅನ್ನೋ ಪಾರ್ಟಿಕಲ್ ಇದೆಯಲ್ಲ, ಇದನ್ನ ಎಲೆಕ್ಟ್ರಾನ್ ಅಂತ ತಗೊಳ್ಬೇಕಂತೆ. ಓಕೆ, ತಗೊಳ್ಳುವ. ಆಮೇಲೆ ಇದು ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, 4 into 10 raised to 6 ಸ್ಪೀಡ್ ಅಲ್ಲಿ ಎಂಟರ್ ಆಗಿದೆ, ಅಂದ್ರೆ ಇದರ ಇನಿಷಿಯಲ್ ಸ್ಪೀಡ್. ನೌ ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ 8.2 into 10 raised to 2 Newton per coulomb. So electric field ಇದೆ between the plates. Then the electron will strike the upper plate. If the length of the plate is ಅಂತ ಕೇಳಿದ್ರೆ, we need to find the length of the plate. Mass of electron is given. So length of the plate ಯಾವ್ದಿಲ್ಲಿ ಇದೆ ನೋಡಿ, ಈ previous question ಅಲ್ಲಿ this is the length of the plate. Okay, ಇದೆ, ಇದನ್ನೇ ಕಂಡುಹಿಡಿಬೇಕು ನಾವು. So this is the length of the plate we need to find. So for that we are going to use the same formula. ಇಲ್ಲಿದೆ ನೋಡಿ formula. So ಏನಿದು, this is the formula for y displacement, right? So y is equal to ಇಷ್ಟು ಬಂದಿತ್ತ, ಇದನ್ನೇ ಯೂಸ್ ಮಾಡುವ. So ಏನಾಗುತ್ತೆ, y is equal to qe l square by 2m vx square. So y is equal to qe l square qe l square by 2m vx. So this is the formula. Here we need to find the length of the plate. Rewrite ಮಾಡಿ, ಏನಾಗುತ್ತೆ, l square cross multiply ಮಾಡಿ y into 2m vx divided by q into e. Now substitute all the values. y ಏನಾಗುತ್ತೆ, so y displacement ನೋಡಿ, go back to previous question. ಇಲ್ಲಿ y ಏನಾಗಿದೆ, this is the y is the distance ಎಲ್ಲಿಂದ ಅಲ್ಲಿ ತನಕ ಪ್ಲೇಟ್ ಇಂದ ಹಾಫ್ ಡಿಸ್ಟೆನ್ಸ್ ತಗೊಳ್ಬೇಕು, ಅಂದ್ರೆ ಈ ಡಿಸ್ಟೆನ್ಸ್ ತಗೊಳ್ಬೇಕು ಪ್ಲೇಟ್ ಇಂದ. ಎಷ್ಟಿದೆ ಈ ಡಿಸ್ಟೆನ್ಸ್, ಸೊ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಪ್ಲೇಟ್ಸ್ ನ ಅರ್ಧದಷ್ಟು ಇರುತ್ತೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಅರ್ಧದಷ್ಟಿದೆ. ಸೊ ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 1 ಸೆಂಟಿಮೀಟರ್. ಅಲ್ಲಿಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ 1 ಸೆಂಟಿಮೀಟರ್ ಇದ್ರೆ, ಇಲ್ಲಿಂದ ಇಲ್ಲಿಗೆ d 1 ಸೆಂಟಿಮೀಟರ್ ಇದ್ರೆ, ನಮ್ y ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಅದರ ಹಾಫ್ ಆಗುತ್ತೆ. y is equal to 0.5 centimeter. Now substitute here 0.5 into 10 raised to minus 2 into 2 into what is mass of electron, so 9.1 into 10 to the power of minus 31 kg into velocity. What is the velocity here? Initial velocity 4 into 10 raised to 6 meter per second divided by, so charge ಎಷ್ಟಿರುತ್ತೆ, obviously 1 electron 1.6 into 10 raised to minus 19 into electric field is given ಎಷ್ಟಿದೆ, 8.2 into 10 raised to 2 Newton per coulomb. So L square ರೂಟ್ ತೆಗೆದ್ರೆ ನಿಮ್ಗೆ L comes out to be 3.3 centimeter ಬರುತ್ತೆ. So answer is 3.3 centimeter. Okay, next question number 40. So question number 47 ಏನಿದೆ, 5 equal charges, each of value q ಅಂತೆ. ಸೊ 5 ಚಾರ್ಜ್ ಇದೆ, ಈಕ್ವಲ್ ಚಾರ್ಜ್ ಇದೆ, placed at the corners of an regular pentagon of side a ಅಂತೆ. ಸೊ ಡಯಾಗ್ರಾಮ್ ಇಸ್ ಗಿವನ್ ನೋಡ್ರಿ, 5 ಚಾರ್ಜ್ ಇದೆ, ಸಾರಿ 1 2 3 4 5 5 ಚಾರ್ಜ್ ಪೆಂಟಗನ್ ಸೈಡ್ ಅಲ್ಲಿ ಇದೆ. ಎಂತ ಪೆಂಟಗನ್ ಅದು, ರೆಗ್ಯುಲರ್ ಪೆಂಟಗನ್, ವೆರಿ ಇಂಪಾರ್ಟೆಂಟ್, ರೆಗ್ಯುಲರ್ ಪೆಂಟಗನ್ ಆಫ್ ಸೈಡ್ a. Then we need to find the electric field at the center of the pentagon ಅಂತೆ. ಸೊ ಸೆಂಟರ್ ಆಫ್ ದ ಪೆಂಟಗನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇದಕ್ಕೆ ನಾವೇನ್ ಮಾಡ್ಬೋದು, ಎರಡು ಮೆಥಡ್ ಅನ್ನ ಫಾಲೋ ಅಪ್ ಮಾಡ್ಬೋದು. ಏನಂದ್ರೆ ರಿಸಲ್ಟೆಂಟ್ ಫೀಲ್ಡ್ ಕಂಡುಹಿಡಿಬಹುದು, ಅಥವಾ ಇನ್ನೊಂದು ಮೆಥಡ್ ಅಲ್ಲಿ ಕಂಡುಹಿಡಿಬಹುದು, ವೆಕ್ಟರ್ ಸಮ್ ಮೆಥಡ್ ಅಲ್ಲಿ ಕಂಡುಹಿಡಿಬಹುದು. ನಾನು ಅನ್ಕೊಂಡ ಬೆಟರ್ ಆಪ್ಷನ್ ವೆಕ್ಟರ್ ಸಮ್ ಮೆಥಡ್ ಅಲ್ಲಿ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲ ಅದ್ರದ್ದು ಕಂಡುಹಿಡ್ಕೊಳ್ಳಿ. ಸೊ ಇಲ್ಲೇನಿದೆ, ಚಾರ್ಜ್ ಕ್ಯೂ ಎ ಬಿ ಸಿ ಡಿ ಕ್ಯೂ. ಇಲ್ಲಿ ನೋಡ್ರಿ, ಒಂದು ಪೆಂಟಗನ್ ಕೊಟ್ಟಿದ್ದಾರೆ. ಪೆಂಟಗನ್ ಎಷ್ಟೆಷ್ಟು ಬೈಸೆಕ್ಟ್ ಮಾಡುತ್ತೆ, ಟೋಟಲ್ ಆಂಗಲ್ 360. ಸೊ ಈಚ್ ಕಾರ್ನರ್ ಇಂದ 72 ಡಿಗ್ರಿ ಡಿವೈಡ್ ಆಗುತ್ತೆ, ಡಿವೈಡೆಡ್ ಬೈ 5 ಮಾಡಿದ್ರೆ 72 ಡಿಗ್ರಿ ಇರುತ್ತೆ. ಸೊ ಈ ತರ ಪೆಂಟಗನ್. ಇಲ್ಲಿ ಆಂಗಲ್ಸ್ ಬೇಕಾಗಿಲ್ಲ, ನಾಟ್ ನೀಡೆಡ್, ಜಸ್ಟ್ ಫಾರ್ ರೆಫರೆನ್ಸ್ ಐ ಹ್ಯಾಡ್ ಗಿವನ್ ದಿಸ್ ಒನ್. ನೀವೇನಾದ್ರು ವೆಕ್ಟರ್ ಸಮ್ ಮೆಥಡ್ ಅಲ್ಲಿ ಮಾಡ್ತೀರಾ ಅಂದ್ರೆ ಬೇಕಾಗ್ತದೆ. ಓಕೆ, ಸೊ ಆ ಮೆಥಡ್ ಬೇಡ, ನಾವೇನ್ ಮಾಡೋಣ, ಸಿಂಪಲ್ ಮೆಥಡ್ ಫಾಲೋ ಮಾಡುವ. ಫಸ್ಟ್ ಏನ್ ಮಾಡಿ, ಈ ಎಲ್ಲವೂ ಪ್ಲಸ್ ಇದಾವ, ಪ್ಲಸ್ 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 ಅಂಡ್ ಪ್ಲಸ್ ಕ್ಯೂ. ಓಕೆ, ನಾವು ಎಲ್ಲಾದ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಬರ್ಕೋಣ.
ಯಾವ್ದಾದ್ರದ್ದು ಫಸ್ಟ್ ಎ ಚಾರ್ಜ್ ನ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಕಂಡಿಡಬೇಕು, ಸೆಂಟರ್ ಅಲ್ಲಿ. ಓಕೆ, ಸೆಂಟ್ರಲ್ ಕಂಡಿಡಿಯೋಣ. ಎಷ್ಟು ದೂರ ಇದೆ ಇಲ್ಲಿಂದ ಅಲ್ಲಿಗೆ? ಇಸ್ ಗಿವನ್ ದಟ್ ಇಟ್ ಈಸ್ ಆರ್. ನೋಡಿ ಆರ್ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಡಿಸ್ಟೆನ್ಸ್. ಎಲ್ಲಾದ್ರು ಡಿಸ್ಟೆನ್ಸ್ ಸೇಮ್ ಇರುತ್ತೆ ರೆಗ್ಯುಲರ್ ಪೆಂಟಗನ್ ಆಗಿರೋದ್ರಿಂದ. ಸೊ ಆರ್ ಇಸ್ ಗಿವನ್. ಸೊ ಲೆಟ್ ಅಸ್ ಫೈಂಡ್ ಔಟ್ ದ value of electric field at O due to the charge which is at A. O ಹತ್ತಿರ A ಚಾರ್ಜ್ ನ ಎಲೆಕ್ಟ್ರಿಕ್ ಫೀಲ್ಡ್ ಕಂಡಿಡಿರಿ. ಎಷ್ಟು ಬರುತ್ತೆ? ಡೆಫಿನೆಟ್ಲಿ E ಅಂತ ಇಟ್ಕೊಳ್ಳೋಣ, E1 ಅಂತ ಇಟ್ಕೊಳ್ಳೋಣ, is equal to K into K is 1/4 into Q by distance ಎಷ್ಟು? R square. So charge Q distance A ಇಂದ O ತನಕ R square. ಇದು ಆಯ್ತು, ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದ್. ನೆಕ್ಸ್ಟ್ ಏನ್ ಮಾಡ್ಬೇಕು? ಇದ್ರದ್ದು ಡೈರೆಕ್ಷನ್ ಬರ್ಕೊಳ್ಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಪ್ರಾಬ್ಲಮ್. ಡೈರೆಕ್ಷನ್ ಬರ್ಕೊಂಡ್ಬಿಟ್ರೆ ನಮ್ಗೆ ಆನ್ಸರ್ ಆಲ್ಮೋಸ್ಟ್ ಬಂದಂಗೆ. ಇದ್ರ ಡೈರೆಕ್ಷನ್ ಯಾವ ಕಡೆ ಇರುತ್ತೆ? ಈ ಪಾಯಿಂಟ್ ಇಂದ ಅವೇ ಇರುತ್ತೆ, ಯಾಕೆಂದ್ರೆ ಬೀಯಿಂಗ್ ಎ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಆಲ್ವೇಸ್ ಅವೇ ಫ್ರಮ್ ದ ಚಾರ್ಜ್. ಸೊ ನೋಡ್ರಿ ಈ ತರ ಇರುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಇಲ್ಲಿ ತನಕ ಇಟ್ಕೊಳ್ಳೋಣ, ಇಲ್ಲಿ ತನಕ ಇದೆ ಅಂತ, ಇಷ್ಟೇ ಇರ್ಬೇಕಂತೆಲ್ಲ. ಸೊ ಲೆಟ್ ಅಸ್ ಟೇಕ್ ಫ್ರಮ್ ಅಪ್ ಟು ಹಿಯರ್. ಓಕೆ, ಸೊ ಈ ತರ ಇದೆ ಅಂತ ಇಟ್ಕೊಳ್ಳೋಣ. This is our E1 electric field due to this charge which is placed at A. ಅದೇ ತರ ಎಲ್ಲವನ್ನು ಕಂಡಿಡಿ. ನೋಡ್ರಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಈ ಬಿ ಎಷ್ಟಾಗುತ್ತೆ? ಮಧ್ಯ ಡಿಸ್ಟೆನ್ಸ್ ಆರ್ ಇದೆ. ಸೊ ಬಿ ದಿ ಎಲೆಕ್ಟ್ರಿಕ್ ಫೀಲ್ಡ್ ಸೆಂಟರ್ ಅಲ್ಲಿ ಸೇಮ್ ಬರುತ್ತಾ, ವಿಚ್ ಈಸ್ ಈಕ್ವಲ್ ಟು E2 ಅಂತ ಕರೆಯೋಣ. ದಿಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಚಾರ್ಜ್ ವಿಚ್ ಇಸ್ ಪ್ಲೇಸ್ಡ್ ಅಟ್ ಬಿ. ಮ್ಯಾಗ್ನಿಟ್ಯೂಡ್ ಸೇಮ್ ಬರುತ್ತೆ. ಸೊ ನಮ್ಗೆ ಇಂಪಾರ್ಟೆಂಟ್ ಡೈರೆಕ್ಷನ್. ಸೆಕೆಂಡ್ ಒಂದು ಡೈರೆಕ್ಷನ್ ತಗೋಣ. ನೋಡ್ರಿ ಅವೇ ಇರುತ್ತಾ, ಈ ಪಾಯಿಂಟ್ ಇಂದ ದೂರಕ್ಕೆ ಇರುತ್ತಾ, ಇದೇ ಲೈನ್ ಮೇಲೆ ಅವೇ ಫ್ರಮ್ ದಿಸ್ ಚಾರ್ಜ್. ಮ್ಯಾಗ್ನಿಟ್ಯೂಡ್ ಎಷ್ಟು ಇಟ್ಕೊಳ್ಳೋಣ? ಇದ್ರಷ್ಟೇ ಇಟ್ಕೊಳ್ಳೋಣ. ಈ ಎಡ್ಜ್ ಟಚ್ ಆಗೋ ಅಷ್ಟು ಇಟ್ಕೊಂಡ್ರೆ ಆಯ್ತು, ಅಷ್ಟೇ. ಇಷ್ಟೇ ಇರ್ಬೇಕಂತೆಲ್ಲ. ನಾವು ಈ ಕಡೆ ಇದೆಯಾ? ನೆಕ್ಸ್ಟ್ ಏನ್ ಮಾಡಿ, ಸಿ ಕಂಡಿಡಿ. ಈ ಹತ್ರ ಇರೋ ಚಾರ್ಜ್ ನ ವ್ಯಾಲ್ಯೂ ಸೇಮ್ ಬರುತ್ತಾ? ಲೆಟ್ ಇಟ್ ಬಿ E3 ಅಂಡ್ ಡೈರೆಕ್ಷನ್ ನೋಡ್ಬೇಕು. ಸೊ ಈ ಚಾರ್ಜ್ ನ ಫೀಲ್ಡ್ ಇಲ್ಲಿಂದ ಅವೇ ಫ್ರಮ್ ಇಟ್, ಅವೇ ಫ್ರಮ್ ಇಟ್. ಸೊ ಮ್ಯಾಗ್ನಿಟ್ಯೂಡ್ ಇಲ್ಲಿ ತನಕ ಇಟ್ಕೊಳ್ಳೋಣ. ಓಕೆ, ಸೊ ದಿಸ್ ಈಸ್ ಅವರ್ E3 is the direction of the charge which is at C. ನೆಕ್ಸ್ಟ್ ಡಿ ಸೇಮ್ ಬರುತ್ತಾ? ಲೆಟ್ ಇಟ್ ಬಿ E4. ನೆಕ್ಸ್ಟ್ ಡೈರೆಕ್ಷನ್ ಕಂಡಿಡು. ಸೊ ಡೈರೆಕ್ಷನ್ ಹೇಗೆ? ಸೊ ಡೈರೆಕ್ಷನ್ ಇದ್ರದ್ದು ಡಿ ಚಾರ್ಜ್ ಈ ಪಾಯಿಂಟ್ ಅಲ್ಲಿ ಹೀಗಿರುತ್ತಾ, ಮ್ಯಾಗ್ನಿಟ್ಯೂಡ್ ಇಲ್ಲಿ ತನಕನೇ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ವಿಚ್ ಇಸ್ ಪ್ಲೇಸ್ಡ್ ಅಟ್ ಈ ಚಾರ್ಜ್ ಅಟ್ ಇ. ಏನಾಗುತ್ತೆ? ಇದ್ರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಬರುತ್ತಾ? ಲೆಟ್ ಇಟ್ ಬಿ E5 ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ನೋಡುವ, ಡೈರೆಕ್ಷನ್ ಯಾವ ಕಡೆ ಇರುತ್ತೆ? ಈ ಚಾರ್ಜ್ ನ ಡೈರೆಕ್ಷನ್ ಈ ಲೈನ್ ಮೇಲೆ ದೂರಕ್ಕಿರ್ಬೇಕು. ಮ್ಯಾಗ್ನಿಟ್ಯೂಡ್ ಇಲ್ಲಿ ತನಕ ಇಟ್ಕೊಡಿ. ಓಕೆ, ನಾವು ಅಲ್ಲಿಗೆ 5 ಡೈರೆಕ್ಷನ್ ಬಂತು ನಮ್ಗೆ. ಈಗೇನ್ ಮಾಡಿ, ಇವುಗಳನ್ನ ನಮಗೆ ಫಸ್ಟ್ PUC ಹೇಳ್ಕೊಟ್ಟಿರ್ತಾರೆ ವೆಕ್ಟರ್ಸ್ ಅಂತ. ಪಾಲಿಗನ್ ಲಾ ಆಫ್ ವೆಕ್ಟರ್ ಅಡಿಷನ್ ಅಂತ ಹೇಳ್ಕೊಟ್ಟು ಅದನ್ನ ಯೂಸ್ ಮಾಡಬೇಕು. ಪಾಲಿಗನ್ ಲಾ ಆಫ್ ವೆಕ್ಟರ್ ಅಡಿಷನ್ ಏನಾಗುತ್ತೆ ಅಬ್ಸರ್ವ್ ಮಾಡುವ. ಸೊ ಫಸ್ಟ್ ಏನ್ ಮಾಡಿ, ಈವನ್ ಹೇಗಿದೆಯೋ ಹಾಗೆ ಶಿಫ್ಟ್ ಮಾಡ್ಕೊಳ್ಳಿ, ಹೇಗಿದೆಯೋ ಹಾಗೆ ಶಿಫ್ಟ್ ಮಾಡ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ ಚೇಂಜ್ ಮಾಡ್ಬಿಡ್ರಿ. ಓಕೆ, ಸೊ ನಾವು ಇದನ್ನ ಶಿಫ್ಟ್ ಮಾಡ್ಕೊಳ್ಳಿ, ಶಿಫ್ಟ್ ಮಾಡ್ಕೊಂಡೆ. ನೆಕ್ಸ್ಟ್ ಇದನ್ನ ಶಿಫ್ಟ್ ಮಾಡ್ಕೊಂಡೆ. ನೆಕ್ಸ್ಟ್ ಇದನ್ನ ಶಿಫ್ಟ್ ಮಾಡ್ಕೊಳ್ಳಿ, ಇದನ್ನ ಶಿಫ್ಟ್ ಮಾಡ್ಕೊಳ್ಳಿ, ಇದನ್ನ ಶಿಫ್ಟ್ ಮಾಡ್ಕೊಳ್ಳಿ. ಏನ್ ಬಂತು? ಎಲ್ಲವೂ ಒಂದೇ ಡೈರೆಕ್ಷನ್ ಅಲ್ಲಿ. ಇದು ಫಸ್ಟ್ ಒನ್ ಇತ್ತಾನೆ, ಇದ್ರ ಡೈರೆಕ್ಷನ್ ಯಾವ ಕಡೆ ಇತ್ತು? ಅವೇ ಇತ್ತಾ? ಹಿಂಗ್ ಬರ್ಕೊಂಡ್ ಬಿಡ್ತೀನಿ ನೋಡಿ. ಲೆಟ್ ಮಿ ರೈಟ್ ಇಟ್. ದಿಸ್ ಈಸ್ ಅವರ್ E1. ಸೆಕೆಂಡ್ ಒನ್ ಯಾವುದು? ಬಿ ಇದು ಈ ಕಡೆ ಇತ್ತು. ದಿಸ್ ಈಸ್ E2. ದಿಸ್ ಈಸ್ E3. ದಿಸ್ ಈಸ್ E4 ಅಂಡ್ ದಿಸ್ ಈಸ್ E5. ಏನಾಗೋಯ್ತು? ಇವುಗಳ ವೆಕ್ಟರ್ ಸಮ್ E1 ಪ್ಲಸ್ E2 ಪ್ಲಸ್ E3 ಪ್ಲಸ್ E4 ಎಲ್ಲದರ ವೆಕ್ಟರ್ಸ್ ಸಮ್ ಏನಾಗೋಯ್ತು? 0 ಆಗೋಯ್ತು. ಇಸ್ ದ ಈಸಿಯೆಸ್ಟ್ ವೇ ಟು ಫೈಂಡ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಯಾಕಂದ್ರೆ ಎಲ್ಲವೂ ಲೂಪ್ ಫಾರ್ಮ್ ಆಯ್ತು ನೋಡ್ರಿ. ಸೊ ಎಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿಗೆ ಎಂಡಿಂಗ್ ಪಾಯಿಂಟ್ ಬರ್ತದೆ. ಅವಾಗ ಏನಾಗುತ್ತೆ? ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈಕ್ ನೆಟ್ ಡಿಸ್ಪ್ಲೇಸ್ಮೆಂಟ್ ತರ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಮ್ 0, ವೆಕ್ಟರ್ ಸಮ್ 0 ಬರುತ್ತೆ. ಸೊ ಹಾಗಾದ್ರೆ ಇದರ ಆನ್ಸರ್ ಏನಿದೆ? 0. ನೀವೇನಾದ್ರೂ ಆಂಗಲ್ ತಗೊಂಡ್ ಮಾಡಕ್ ಹೋಗ್ತೀವಿ ಅಂದ್ರೆ ತುಂಬಾನೇ ಲೆಂತಿ ಆಗುತ್ತೆ. So this is the best way to calculate the answer. So I hope you have understood the answer. Correct ಅಲ್ಲ? ನೋಡಿ, so magnitude same ತಗೊಂಡು ನಮ್ಗೆ ಇನ್ನೊಂದು ಪೆಂಟಗನ್ ಮತ್ತೆ ಕ್ಲೋಸ್ಡ್ ಬರುತ್ತೆ. So resultant will become 0. Okay, now question number 48. So this is in the question number 47. Now we have to go back to the question number 47. Question number 47 ಏನಾಗಿತ್ತು ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಏನ್ ಎಕ್ಸ್ಟೆಂಡ್ ಮಾಡ್ತಾರೆ ಕ್ವಶನ್ ಅನ್ನ. ವಾಟ್ ವಿಲ್ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸೆಂಟರ್? ಅಗೇನ್ ದೇ ಆರ್ ಆಸ್ಕಿಂಗ್ ಎಲೆಕ್ಟ್ರಿಕ್ ಫೀಲ್ಡ್ ಸೆಂಟರ್ ಎಷ್ಟಿರುತ್ತೆ ಅಂತ. ಓಕೆ, ಇಫ್ ದ ಚಾರ್ಜ್ ಫ್ರಮ್ ಒನ್ ಆಫ್ ದ ಕಾರ್ನರ್ಸ್ ಸೇ ಎ ಇಸ್ ರಿಮೂವ್ಡ್ ಅಂತೆ. ಸೊ ಒಂದ್ ಕಾರ್ನರ್ ಇಂದ ಚಾರ್ಜ್ ತೆಗೆದ್ರೆ ಎಲ್ಲಾ ಕಾರ್ನರ್ ಅಲ್ಲಿ ಇದ್ರೆ ಏನಾಗಿತ್ತು? ಎಲೆಕ್ಟ್ರಿಕ್ ಫೀಲ್ಡ್ 0 ಬಂತು. ಅಂದ್ರೆ ಈ ತರ Q Q Q Q and Q. ಓಕೆ,
ಈಗ ಈ ಚಾರ್ಜ್ ನ ರಿಮೂವ್ ಮಾಡಿ ಇವಾಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಬೇಕು. ಹಾಗಾದ್ರೆ ಉಳಿದಿದ್ದೇನಾಗಿರುತ್ತೆ, ಬರೀ 4 ಚಾರ್ಜ್ ಇದೆ. ಇದು ನೋಡ್ರಿ, ಇದನ್ನು ಕೂಡ ಈಸಿಯಾಗಿ ಸಾಲ್ವ್ ಮಾಡುವಂತ ಮೆಥಡ್ ಹೇಳ್ಕೊಡ್ತೀನಿ. ಏನಾಗುತ್ತೆ, ಸ್ಟಾರ್ಟಿಂಗ್ ಏನಿತ್ತು, E1 ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಫಸ್ಟ್ ಚಾರ್ಜ್, ಸೆಕೆಂಡ್ ಚಾರ್ಜ್, ಸೊ E2 ಪ್ಲಸ್ E3 ಪ್ಲಸ್ E4 ಪ್ಲಸ್ E5 ಟೋಟಲ್ ಏನಾಗಿತ್ತು 0 ಆಗಿ. ಇವಾಗ ಏನ್ ಮಾಡಿ ಅಂತ ಹೇಳಿದರೆ ಇದನ್ನು ರಿಮೂವ್ ಮಾಡಿ, ಅಂದ್ರೆ ಇದು ಇಲ್ಲಿ ಇರಬಾರ್ದು. ಅದ್ರ ಉಳಿಯೋದೆಷ್ಟು, ರಿಮೈನಿಂಗ್ E2 ಪ್ಲಸ್ E3 ಪ್ಲಸ್ E4 ಪ್ಲಸ್ E5 ಮಾತ್ರ ಉಳ್ಕೊಳುತ್ತೆ. ಹಾಗಾದ್ರೆ ಇಲ್ಲಿದೆ E1 ಏನ್ ಮಾಡೋಣ, ಇಲ್ಲಿಂದ ತೆಗೆದ್ಬಿಟ್ಟು ಎಲ್ಲ ಹಾಕುವ, ಇದು ಈ ಕಡೆ ಬರುತ್ತೆ. ಸಿಂಪಲ್ ನೋಡ್ರಿ. ಸೊ ಏನಾಗುತ್ತೆ, ಮೈನಸ್ E1 ಆಗುತ್ತೆ. ಇದ್ರ ಮೀನಿಂಗ್ ನಮಗೆ ಗೊತ್ತಾಯ್ತಂದ್ರೆ ಪ್ರಾಬ್ಲಮ್ ಸಾಲ್ವ್. ಏನ್ ಹೇಳುತ್ತೆ ಅಂದ್ರೆ, ಇಲ್ಲಿ ಸಪೋಸ್ ಚಾರ್ಜ್ ಇಲ್ಲ ಅನ್ಕೊಳ್ಳಿ, ಸೊ ಪ್ರೀವಿಯಸ್ ಪ್ರಾಬ್ಲಮ್ ನ ಕಂಟಿನ್ಯೂಷನ್ ಇದು. ಟೋಟಲ್ ಚಾರ್ಜ್ ಏನಾಗಿತ್ತು, 0 ಆಗಿತ್ತು. ಈ ಚಾರ್ಜ್ ನ ರಿಮೂವ್ ಮಾಡಿದ್ರೆ ಅದು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಹಾಗಾದ್ರೆ ಉಳಿದಿದ್ ಬರೀ E2 E4. ಹಾಗಾದ್ರೆ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ E2 E3 E4 E5 ಈಸ್ ಈಕ್ವಲ್ ಟು ಏನಾಗಬೇಕು, E1 ಆಗ್ಬೇಕು. ಎಂತ E1, ಮೈನಸ್ E1 ಆಗ್ಬೇಕು. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ 4 ಸೇರ್ಸ್ ಎಷ್ಟಿರುತ್ತೆ, ಅದು E1 ಈಕ್ವಲ್ ಇರುತ್ತೆ. E1 ನ ಮ್ಯಾಗ್ನಿಟ್ಯೂಡ್ ಏನು, K ಇಂಟು Q ಬೈ R ಸ್ಕ್ವೇರ್ ಬಂದಿತ್ತು. K ವ್ಯಾಲ್ಯೂ ಏನು 1/4 E0 Q ಬೈ R ಸ್ಕ್ವೇರ್. ಇದು ಮ್ಯಾಗ್ನಿಟ್ಯೂಡ್. ಪ್ಲಸ್ ನಾವೇನ್ ಮಾಡ್ಬೇಕು, ಡೈರೆಕ್ಷನ್ ನೋಡ್ಬೇಕು. ಈ ಪ್ರಾಬ್ಲಮ್ ಅಲ್ಲಿ ಈ 4 ಎಲೆಕ್ಟ್ರಿಕ್ ಫೀಲ್ಡ್ E1 ಕಡೆ ಇರೋದಿಲ್ಲ, ಬದಲಿಗಾದ್ರೆ ಆಪೋಸಿಟ್ ಇರುತ್ತೆ. ಹಾಗಾದ್ರೆ E1 ಯಾವ ಕಡೆ ಇತ್ತು, E1 ಈ ಕಡೆ ಇತ್ತು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ. ಇವಾಗ ಇದು E1 ಇತ್ತು. ಇವಾಗ E1 ಅದರ ಆಪೋಸಿಟ್ ಬರ್ಬೇಕಂದ್ರೆ ಯಾವ ಕಡೆ ಬರುತ್ತೆ, ಡೆಫಿನೆಟ್ಲಿ ರಿಮೂವ್ ದಿಸ್ ಒನ್. ಇದರ ಆಪೋಸಿಟ್ ಉಲ್ಟಾ ಬರುತ್ತೆ ಅಷ್ಟೇ, ಈ ಕಡೆ ಬರುತ್ತೆ. ದಟ್ಸ್ ಇಟ್. ದಿಸ್ ಈಸ್ ದ ಡೈರೆಕ್ಷನ್. ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಎಂತ, ಮೈನಸ್ E1. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈ 4 ಸೇರಿ ಯಾವ ಕಡೆ ಬರುತ್ತೆ, ಈ ಕಡೆ ಬರುತ್ತೆ. ಎಷ್ಟಿರುತ್ತೆ, 1/4 E1 ಈಕ್ವಲ್ ಇರುತ್ತೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಹಾಗಾದರೆ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ Q ಬೈ R ಸ್ಕ್ವೇರ್ 1/4 Q by R square and the direction is along OA ಬಂತು, ಬಿಕಾಸ್ ಇವು 4 ರಿಸಲ್ಟೆಂಟ್ ನೆಗೆಟಿವ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ ಹಾಗಾದ್ರೆ ಆಪ್ಷನ್ ಯಾವುದು, ಆಪ್ಷನ್ ಈಸ್ ದಿಸ್ ಒನ್. 1/4 Q by R square along OA ಅಂದ್ರೆ O to A ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಲೆಟ್ us take ಕ್ವೆಶ್ಚನ್ ನಂಬರ್ 49 ಏನ್ ಹೇಳುತ್ತೆ, ಇನ್ ದ ಕ್ವೆಶ್ಚನ್ ನಂಬರ್ 45 ಮತ್ತೆ ವಾಪಸ್ 47 ಗೆ ಹೋಗ್ಬೇಕು. What will be the electric field at O if the charge Q at A is replaced by minus Q ಅಂತ. ಏನಾದ್ರೂ ಚಾರ್ಜ್, if the charge Q is replaced by minus Q ಅಂತ. ಸೊ ಹಾಗಾದ್ರೆ ಅಲ್ಲಿರೋ ಚಾರ್ಜ್ Q ನ ಮೈನಸ್ Q ಇಂದ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ಅಂತ. ಅಗೇನ್ ಒನ್ ಮೋರ್ ಬ್ಯೂಟಿಫುಲ್ ಕ್ವಶನ್. ಏನಾಗುತ್ತೆ ನೋಡುವ. ಈಗ ಫಸ್ಟ್ ಇಲ್ಲಿ ಚಾರ್ಜ್ ಇಲ್ಲ ಅನ್ಕೊಳ್ಳಿ, ಅಂದ್ರೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಚಾರ್ಜ್ ಇರ್ಲಿಲ್ಲ. ಹಾಗಾದ್ರೆ ಈ 4 ರಿಸಲ್ಟೆಂಟ್ ಫೀಲ್ಡ್ ಏನಂತ ಬಂತು, ಯಾವ್ದಾದ್ರದ್ದು E2 ಪ್ಲಸ್ E3 ಪ್ಲಸ್ E4 ಪ್ಲಸ್ E5 ಏನಂತ ಬಂತು, 1/4 Q ಬೈ R ಸ್ಕ್ವೇರ್ ಅಂತ ಬಂತು. ಹಾಗಾದ್ರೆ ಈ 4 ಸೇರ್ಕೊಂಡು ನಮ್ಗೆ ಈ ಕಡೆ ಬರುತ್ತೆ, ಇಸ್ ಅಲಾಂಗ್ OA. ಕರೆಕ್ಟಾ. ನೆಕ್ಸ್ಟ್ ಇದನ್ನ E ಅಂತ ಇಟ್ಕೊಳ್ಳೋಣ, ಲೆಟ್ ಇಟ್ ಬಿ E and definitely that is equal to E1. ಸೊ ಈ 4 ಸೇರಿ ನಮಗೆ ಈ ಕಡೆ ಬರುತ್ತೆ. ದಟ್ಸ್ ಇಟ್. ನೆಕ್ಸ್ಟ್ ಇಲ್ಲೇನಾದ್ರೂ ನೀವು ಎಕ್ಸ್ಟ್ರಾ ಮೈನಸ್ Q ಇವಾಗ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ಇದ್ರದ್ದು ಸಪರೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಕಂಡಿಡ್ರಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ at A ಡ್ಯೂ ಟು ಮೈನಸ್ Q ಈಸ್ ಎಷ್ಟಿರುತ್ತೆ, ಅದರ ಮ್ಯಾಗ್ನಿಟ್ಯೂಡ್ ಈ ಡ್ಯಾಶ್ ಅಂತ ಇಟ್ಕೊಳ್ಳೋಣ. ಸೊ 1/4 ಇಟ್ ವಿಲ್ ಬಿ Q ಬೈ R ಸ್ಕ್ವೇರ್ ಬರುತ್ತೆ. ಅದರ ಡೈರೆಕ್ಷನ್ ಯಾವ ಕಡೆ ಬರುತ್ತೆ, ಇದ್ರದ್ದು ಸಪರೇಟ್ ಆಗಿ ಕಂಡಿಡಿದ್ರೆ ಅದು ಕೂಡ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್ ಬರುತ್ತೆ, ಈ ಕಡೆನೆ ಬರುತ್ತೆ ಅದು. ಹಾಗಾದ್ರೆ ಏನಾಗುತ್ತೆ, ಇದು ಈ ಡ್ಯಾಶ್. ಇಲ್ಲಿ ಏನ್ ಮಾಡಿದ್ವಿ, ಫಸ್ಟ್ ಹಿಂದಿನ ಪ್ರಾಬ್ಲಮ್ ಅಸ್ಯೂಮ್ ಮಾಡ್ಕೊಂಡು ಈ 4 ಚಾರ್ಜ್ ನ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಬರುತ್ತೆ, ಪ್ಲಸ್ ಅದ್ರ ಜೊತೆಗೆ ಮೈನಸ್ Q ಪ್ಲೇಸ್ ಮಾಡಿದಾಗ ಅದ್ರದ್ದು ಸಪರೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಡ್ಯಾಶ್ ಇಷ್ಟೇ ಬರುತ್ತೆ ವ್ಯಾಲ್ಯೂ, ಪ್ಲಸ್ ಇನ್ ದ ಡೈರೆಕ್ಷನ್ ಆಫ್ OA ಬರುತ್ತೆ. ಬಿಕಾಸ್ ಯಾವಾಗ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಈಗ 2
ಈ 4 ಚಾರ್ಜ್ ಈ ಮೈನಸ್ ಕ್ಯೂದು ಚಾರ್ಜ್ ಇ ಡ್ಯಾಶ್ ಒಂದೇ ಕಡೆ ಇರೋದ್ರಿಂದ ಏನಾಗುತ್ತೆ ನೆಟ್ ಫೀಲ್ಡ್ ಇ ಪ್ಲಸ್ ಇ ಡ್ಯಾಶ್ ವಿಚ್ ಈಸ್ ಈಕ್ವಲ್ ಟು ಇ ಎಷ್ಟಿರುತ್ತೆ 1/4 ಎಪ್ಸಿಲಾನ್ ಕ್ಯೂ ಬೈ ಆರ್ ಸ್ಕ್ವೇರ್ ಪ್ಲಸ್ ಇ ಡ್ಯಾಶ್ ಎಷ್ಟಿರುತ್ತೆ 1/4 ಎಪ್ಸಿಲಾನ್ ಕ್ಯೂ ಬೈ ಆರ್ ಸ್ಕ್ವೇರ್ ಇರುತ್ತೆ. ಸೊ ಇಟ್ ವಿಲ್ ಬಿ ಈಕ್ವಲ್ ಟು ಇ ನೆಟ್ ಫೀಲ್ಡ್ 2 into 1/4 ಎಪ್ಸಿಲಾನ್ ಕ್ಯೂ ಬೈ ಆರ್ ಸ್ಕ್ವೇರ್ ಇರುತ್ತೆ. ಯಾವ ಕಡೆ ಇರುತ್ತೆ ಅಲಾಂಗ್ ಓ ಎ ಬರುತ್ತೆ. ದಿಸ್ ಇಸ್ ದ ಮೆಥಡ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್. ಹಾಗಾದ್ರೆ ಆಪ್ಷನ್ ಯಾವುದು ಇದು 2q by 4 ಎಪ್ಸಿಲಾನ್ ಆರ್ ಸ್ಕ್ವೇರ್ ಅಲಾಂಗ್ ಓ ಎ ಬರುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 50. ಕ್ವಶನ್ ನಂಬರ್ 50 ಅಲ್ಲಿ the tracks of 3 charged particles in a uniform electrostatic field were shown in figure. ಇಲ್ಲೇನಾಗಿದೆ there is a uniform electric field. ಒಂದ್ ಕಡೆ ಪಾಸಿಟಿವ್ ಇದೆ ಇನ್ನೊಂದ್ ಕಡೆ ನೆಗೆಟಿವ್ ಇದೆ. ಇವೆರಡು ಮಧ್ಯೆ ಏನಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ತೋರಿಸಿಲ್ಲ ಅಂದ್ರೆ ನಮ್ಗೆ ಅದ್ರ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ನೆಸೆಸಿಟಿ ಇರೋದಿಲ್ಲ. ಸೊ whatever. So from positive to negative there is an electric field in this region. Okay, ಈ region ಅಲ್ಲಿ electric field ಇದೆ. Okay, now which of the particle has highest charge to mass ratio ಅಂತ ಕೇಳಿದ್ರೆ ಸೊ ಯಾವುದಕ್ಕೆ ಚಾರ್ಜ್ ಟು ಮಾಸ್ ರೇಷಿಯೋ ಜಾಸ್ತಿ ಇರುತ್ತೆ? ಇಸ್ ಚಾರ್ಜ್ ಟು ಮಾಸ್ ರೇಷಿಯೋ m/q ರೇಷಿಯೋ ಜಾಸ್ತಿ ಯಾವುದಕ್ಕೆ ಇರುತ್ತೆ? ಸೊ ಈ ಪ್ರಾಬ್ಲಮ್ ಹೇಗ್ ಮಾಡ್ಬೇಕಂತಂದ್ರೆ ನೋಡ್ರಿ, this one we have to take this formula. ಏನೋ y ಡಿಸ್ಪ್ಲೇಸ್ಮೆಂಟ್ ಮೇಲೆ ಕೇಳಿರೋದು ವಿಚ್ ಪಾರ್ಟಿಕಲ್ ಹ್ಯಾಸ್ ಹೈಯೆಸ್ಟ್ ಮಾಸ್ ರೇಷಿಯೋ. ಸೊ ಏನ್ ಮಾಡೋಣ, y ಡಿಸ್ಪ್ಲೇಸ್ಮೆಂಟ್ ತಗೊಳ್ಳುವ. ವಾಟ್ ಇಸ್ ದ ಫಾರ್ಮುಲಾ ಫಾರ್ y ಡಿಸ್ಪ್ಲೇಸ್ಮೆಂಟ್? ut ಪ್ಲಸ್ ಹಾಫ್ at ಸ್ಕ್ವೇರ್. ಇದರಲ್ಲಿ y is equal to ಇನಿಷಿಯಲ್ ವೆಲಾಸಿಟಿ 0 ಅಂತ ತಗೊಂಡ್ರೆ ಸಪೋಸ್ ಏನಾಗುತ್ತೆ, ಉಳಿಯೋದು ಹಾಫ್ a ಏನಂತ ಬರೀಬಹುದು. ಆಲ್ರೆಡಿ ನಿಮಗೆ ಫಾರ್ಮುಲಾ ಕೊಟ್ಟಿದ್ದೀನಿ, f is equal to m and f is equal to e into q because electric force a can be written as eq by m into t square. ಇದರಲ್ಲಿ ಯಾವುದು ಕಾನ್ಸ್ಟೆಂಟ್ಸ್ ಅದನ್ನ ತೆಗೆದ್ಬಿಡಿ. ಹಾಫ್ ಈಸ್ ಕಾನ್ಸ್ಟೆಂಟ್, e is ಕಾನ್ಸ್ಟೆಂಟ್, ಟೈಮ್ ಕಾನ್ಸ್ಟೆಂಟ್. ಹಾಗಾದ್ರೆ ನಮ್ಗೆ ಉಳಿಯೋದೇನು y ಪ್ರಪೋರ್ಷನಲ್ ಟು q by m. ಹಾಗಾದ್ರೆ ಈ ಕಾನ್ಸೆಪ್ಟ್ ಅಲ್ಲಿ ಯಾವ್ದಕ್ಕೆ ಚಾರ್ಜ್ ಬೈ ಮಾಸ್ ರೇಷಿಯೋ ಜಾಸ್ತಿ ಇರುತ್ತೆ ಅನ್ನೋದು ಹೆಂಗ್ ಕಂಡಿಡಿದೆ ಅಂದ್ರೆ ಬಹಳ ಸಿಂಪಲ್. y ಡಿಸ್ಪ್ಲೇಸ್ಮೆಂಟ್ ಯಾವ್ದು ಜಾಸ್ತಿ ಇರುತ್ತೋ ಅದಕ್ಕೆ ಚಾರ್ಜ್ ಬೈ ಮಾಸ್ ರೇಷಿಯೋ ಜಾಸ್ತಿ ಇರುತ್ತೆ. ಇಲ್ಲಿ ಯಾವ ಪಾರ್ಟಿಕಲ್ ಏನು ನಮ್ಗೆ ಬೇಕಾಗಿಲ್ಲ, ಜಸ್ಟ್ ನೀವು q by m ರೇಷಿಯೋ ಜಾಸ್ತಿ ಬೇಕಂದ್ರೆ y ಡಿಸ್ಪ್ಲೇಸ್ಮೆಂಟ್ ನೋಡ್ಕೊಳ್ಳಿ ಅಷ್ಟೇ. ಸೊ ಇಲ್ಲಿ ಡೆಫಿನೆಟ್ಲಿ ಈ ಎ ಅನ್ನೋ ಪಾರ್ಟಿಕಲ್ ಈ ಕಡೆ ಡಿಫ್ಲೆಕ್ಟ್ ಆಗದಂದು ನೆಗೆಟಿವ್ ಪಾರ್ಟಿಕಲ್ ಇರಬೇಕು. ಸೊ ಬಿ ನು ಕೂಡ ನೆಗೆಟಿವ್ ಇರಬೇಕು. ಇದು ಪಾಸಿಟಿವ್ ಪ್ಲೇಟ್ ಕಡೆ ಡಿಫ್ಲೆಕ್ಟ್ ಆಗ್ತದೆ, ಸಿ ಶುಡ್ ಬಿ ಪಾಸಿಟಿವ್. ಅದ್ರ ಜೊತೆಗೆ ಡಿಫ್ಲೆಕ್ಷನ್ ಯಾವ್ದು ಜಾಸ್ತಿ ಇದೆ, ಡಿಸ್ಪ್ಲೇಸ್ಮೆಂಟ್ ಯಾವ್ದು ಜಾಸ್ತಿ ಡಿಫ್ಲೆಕ್ಟ್ ಆಗಿದೆ ಅಂತ ನೋಡಿದ್ರೆ ಸಿ ಅನ್ನೋ ಪಾರ್ಟಿಕಲ್ ಜಾಸ್ತಿ ಡಿಸ್ಪ್ಲೇಸ್ ಆಗಿದೆ ಈ ಡೈರೆಕ್ಷನ್ ಅಲ್ಲಿ. ವೈ ಡಿಸ್ಪ್ಲೇಸ್ಮೆಂಟ್ ಇಸ್ ಗ್ರೇಟರ್ ದನ್ ಎ ಅಂಡ್ ಬಿ. ಓಕೆ, ಹಾಗ ಸ್ವಲ್ಪ ಡಯಾಗ್ರಾಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಡಿಸ್ಪ್ಲೇಸ್ಮೆಂಟ್ ತೋರಿಸಬೇಕಾಗಿತ್ತು. ಆಲ್ಮೋಸ್ಟ್ ಇದೆರಡು ಸೇಮ್ ಅನ್ಸುತ್ತೆ, ಬಟ್ ದ ವೈ ಡಿಸ್ಪ್ಲೇಸ್ಮೆಂಟ್ ಆಫ್ ಸಿ ಇಸ್ ಮೋರ್ ದನ್ ಎ ಅಂಡ್ ಬಿ. ಹಾಗಾದ್ರೆ ವೈ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಇದ್ರೆ ಡೆಫಿನೆಟ್ಲಿ ಇದರ ಕ್ಯೂ ಬೈ ಎಂ ರೇಷಿಯೋನು ಜಾಸ್ತಿ ಇರ್ಬೇಕು. ಅದನ್ನೇ ತಾನೇ ಕೇಳಿರೋದು, ಚಾರ್ಜ್ ಬೈ ಮಾಸ್ ರೇಷಿಯೋ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೈ ಡಿಸ್ಪ್ಲೇಸ್ಮೆಂಟ್ ಅಂತ ಬರುತ್ತೆ ಫ್ರಮ್ ದಿಸ್ ಫಾರ್ಮುಲಾ. ದಟ್ಸ್ ಇಟ್. ಸೊ ಹಾಗಾದ್ರೆ ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ ಸಿ ಚಾರ್ಜೆಡ್ ಪಾರ್ಟಿಕಲ್ ನ ಚಾರ್ಜ್ ಬೈ ಮಾಸ್ ರೇಷಿಯೋ ಜಾಸ್ತಿ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 51. ಕ್ವಶನ್ ನಂಬರ್ 51 ಅಲ್ಲಿ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರೊವೈಡ್ ದ ಇನ್ಫಾರ್ಮೇಶನ್ ಅಬೌಟ್ ಅಂತ ಕೇಳ್ತಾರೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ? ಒಂದು ಫೀಲ್ಡ್ ಸ್ಟ್ರೆಂತ್, ಅಫ್ಕೋರ್ಸ್ ಫೀಲ್ಡ್ ಸ್ಟ್ರೆಂತ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ, ಮತ್ತೆ ಡೈರೆಕ್ಷನ್, ಎಸ್ ಡೈರೆಕ್ಷನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಟ್ಯಾಂಜೆಂಟ್ ಗಿವ್ಸ್ ದ ಡೈರೆಕ್ಷನ್ ಅಂತ ಹೇಳ್ತಾರೆ. ಇಫ್ ಯು ಡ್ರಾ ದ ಟ್ಯಾಂಜೆಂಟ್ ಅಟ್ ಎ ಪಾಯಿಂಟ್ ಗಿವ್ಸ್ ದ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನೆಕ್ಸ್ಟ್ ನೇಚರ್ ಆಫ್ ದ ಚಾರ್ಜ್, ಎಸ್ ಅಫ್ಕೋರ್ಸ್ ಪಾಸಿಟಿವ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅವೇ ಇರುತ್ತೆ, ನೆಗೆಟಿವ್ ಚಾರ್ಜ್ಗೆ ಟುವರ್ಡ್ಸ್ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ಸೊ ಹಾಗಾಗಿ ಎಲ್ಲವೂ ಕರೆಕ್ಟ್. ಸೊ ನಾವ್ ಯಾವ ಆಪ್ಷನ್ ಪುಟ್ ಮಾಡಬೇಕು? ಡಿ ಆಪ್ಷನ್, ಆಲ್ ಆಫ್ ದೀಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 52. ವಿಚ್ ಆಫ್ ದ ಫಾಲೋಯಿಂಗ್ ಫಿಗರ್ಸ್ ರಿಪ್ರೆಸೆಂಟ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಸಿಂಗಲ್ ಪಾಸಿಟಿವ್ ಚಾರ್ಜ್ ಅಂತ. ಸಿಂಗಲ್ ಪಾಸಿಟಿವ್ ಚಾರ್ಜ್ ನ ರೆಪ್ರೆಸೆಂಟ್ ಮಾಡುವಂತ ಫೀಲ್ಡ್ ಲೈನ್ಸ್ ನ ಮಾರ್ಕ್ ಮಾಡ್ಬೇಕು. ನೋಡ್ರಿ, ಇಲ್ಲಿ ಫಸ್ಟ್ ಒನ್ ಏನಿದೆ, ಪಾಸಿಟಿವ್ ಚಾರ್ಜ್ ಇದೆ. ಪಾಸಿಟಿವ್ ಚಾರ್ಜ್ ನ ಫೀಲ್ಡ್ ಲೈನ್ಸ್ ದೂರ ಹೋಗ್ತಿದ್ಯಾ? ಎಸ್, ದೂರ ಹೋಗ್ತದೆ. ಹಾಗಾದ್ರೆ ಇದೆ
ಕರೆಕ್ಟ್ ಆಪ್ಷನ್. ಬಟ್ ಬಿ ಮತ್ತೆ ಸಿ ಡಿ ಚೆಕ್ ಮಾಡುವ. ಬಿ ಸಿ ಅಂಡ್ ಡಿ ಚೆಕ್ ಮಾಡಿದ್ರೆ ನೋಡ್ರಿ ಇದು ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹತ್ರ ಹೋಗ್ತಿದೆ. ನೋ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವತ್ತು ಏನಾಗ್ಬೇಕು, ದೂರ ಹೋಗ್ಬೇಕು. ಹಾಗಾದ್ರೆ ಇದು ತಪ್ಪು. ನೋಡ್ರಿ ಇಲ್ಲೇನಾಗಿದೆ, ಅವೇ ಫ್ರಮ್ ಇಟ್, ಇದರ ಡೈರೆಕ್ಷನ್ ಒಂಥರ ವಿಚಿತ್ರವಾಗಿ ಕೊಟ್ಟಿದಾರ, ಇದು ತಪ್ಪಿದೆ. ಇದು ಅಗೇನ್ ಇಟ್ ಈಸ್ ರಾಂಗ್. ನೋಡ್ರಿ ಇಲ್ಲೇನಾಗಿದೆ, ಪಾಸಿಟಿವ್ ಹತ್ರ ಬರ್ತಾ ಇದೆ, ಇಲ್ಲಿ ಪಾಸಿಟಿವ್ ಇಂದ ದೂರ ಹೋಗ್ತಿದೆ. ಹಿಂಗ್ ಬರಲ್ಲ, ಯಾವನು ಪಾಸಿಟಿವ್ ಇಂದ ದೂರನೇ ಹೋಗ್ಬೇಕು. ಡಯಾಗ್ರಾಮ್ ಈ ತರ ಬರ್ಕೊಳ್ಬೇಕು. ಇಲ್ಲೂ ಅಷ್ಟೇ ನೋಡ್ರಿ, ಪಾಸಿಟಿವ್ ಇಂದ ದೂರ ಹೋಗ್ತಿದೆ. ಅಫ್ಕೋರ್ಸ್ ಇಲ್ಲಿ ನೋಡ್ರಿ ಪಾಸಿಟಿವ್ ಹತ್ರ ಬರ್ತದೆ, ರಾಂಗ್ ಇದು. ಓಕೆ, ಸೊ ಯಾವಾಗಲೂ ಹೀಗೆ ಇರಬೇಕು ಡೈರೆಕ್ಷನ್ಸ್. ಸಾರಿ, ಈ ತರ ಇರಬೇಕು, ಈ ತರ ಇರಬೇಕು. ಸೊ ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್. This is the correct way to represent the electric field lines. Next, which of the following figure represents the electric field lines due to single negative charge? Again same question. Negative charge ಏನಾಗಿರ್ಬೇಕು, ಯಾವಾಗಲೂ ಅವೇ ಇರಬೇಕು. ಹಾಗಾದ್ರೆ ಇದು ಸಾರಿ ಟುವರ್ಡ್ಸ್ ಇರಬೇಕು. ಕರೆಕ್ಟ್ ಅಲ್ಲ? ನಾನು ನೋಡಿ ಹೇಗೆ ಹೇಳ್ಕೊಡ್ತೇನೆ. ಸೊ ಟುವರ್ಡ್ಸ್ ಇರಬೇಕು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಟುವರ್ಡ್ಸ್ ಇರೋದು ಯಾವುದು? ಕರೆಕ್ಟ್ ಆಪ್ಷನ್ ಇದು. ಇದು ರೌಂಡ್ ಹೊಡಿತಿದೆ, ಈ ತರ ಇರಲ್ಲ, ಈ ತರನೂ ಇರಲ್ಲ. ನೋಡ್ರಿ ಇಲ್ಲಿ ನೆಗೆಟಿವ್ ಹತ್ರ ಬರ್ತಿದೆ, ಇಲ್ಲಿ ನೆಗೆಟಿವ್ ಇಂದ ದೂರ ಹೋಗ್ತದೆ, ಈ ತರ ಇರಕ್ ಸಾಧ್ಯ ಇಲ್ಲ. ಈ ತರನೂ ಇರಕ್ ಸಾಧ್ಯ ಇಲ್ಲ, ಈ ತರನೂ ಇರಕ್ ಸಾಧ್ಯ ಇಲ್ಲ. ನೆಗೆಟಿವ್ ಇಂದ ದೂರ ಹೋಗ್ತಿದೆ. ನೋ, ಇಟ್ ಹ್ಯಾಸ್ ಟು ಕಮ್ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್. ಸೊ ದಿಸ್ ಈಸ್ ದ ಕರೆಕ್ಟ್ ಆಪ್ಷನ್. ಬಿ ಈಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್, ಕ್ವಶನ್ ನಂಬರ್ 54, ವಿಚ್ ಆಫ್ ದ ಫಾಲೋಯಿಂಗ್ ಫಿಗರ್ಸ್ ಕರೆಕ್ಟ್ಲಿ ಶೋಸ್ ದ ಟಾಪ್ ವ್ಯೂ ಸ್ಕೆಚ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಹಾಲೋ ಸಿಲಿಂಡರ್ ಆಸ್ ಶೋನ್ ಇನ್ ಫಿಗರ್. ಓಕೆ, ಇಲ್ಲೇನಾಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನ ರೆಪ್ರೆಸೆಂಟ್ ಮಾಡಬೇಕು. ಇದನ್ನ ಏನ್ ಮಾಡಿದರೆ, ಯೂನಿಫಾರ್ಮ್ ಆಗಿ ಚಾರ್ಜ್ ಮಾಡಿದರೆ. ಯಾವ ಡೈರೆಕ್ಷನ್ ಅಲ್ಲಿ ನೋಡ್ಬೇಕು ನಾನು? ಹ್ಯಾವ್ ಟು ಲುಕ್ ಇಟ್ ಫ್ರಮ್ ದ ಟಾಪ್ ವ್ಯೂ, ಮೇಲಿಂದ ನೋಡ್ಬೇಕು. ಇಲ್ಲಿಂದ ನೋಡಿದ್ರೆ ನಮ್ಗೆ ಯಾವ ತರ ಕಾಣುತ್ತೆ? ಮೇಲಿಂದ ನೋಡಿದ್ರೆ ಡೆಫಿನೆಟ್ಲಿ ಏನ್ ಕಾಣುತ್ತೆ? ನಮ್ಗದ್ರ ಸರ್ಕ್ಯುಲರ್ ಕ್ರಾಸ್ ಸೆಕ್ಷನ್ ಕಾಣುತ್ತೆ. ಸೊ ಇಲ್ಲೆಲ್ಲ ಏನಾಗಿರುತ್ತೆ, ಹಾಗಾದ್ರೆ ಸೈಡ್ ಅಲ್ಲೆಲ್ಲ ಪಾಸಿಟಿವ್ ಚಾರ್ಜ್ ಇರುತ್ತಾ? ಸೊ ಪಾಸಿಟಿವ್ ಚಾರ್ಜ್ ಇದ್ದಾಗ ಫೀಲ್ಡ್ ಲೈನ್ಸ್ ಹೇಗೆ ಹೋಗ್ಬೇಕು? ಆಲ್ವೇಸ್ ಅವೇ ಫ್ರಮ್ ಇಟ್, ಹೀಗೆ ಹೋಗ್ಬೇಕು. ಜೊತೆಗೆ ಇನ್ನೊಂದೇನ್ ಕಂಡೀಷನ್, ಆಲ್ವೇಸ್ ಪರ್ಪೆಂಡಿಕ್ಯುಲರ್ ದ ಸರ್ಫೇಸ್ ಇರಬೇಕು, ನಾರ್ಮಲ್ ಟು ದ ಸರ್ಫೇಸ್ ಇರಬೇಕು. ಸೊ ಈ ತರನೇ ಇರುತ್ತೆ, ನಾರ್ಮಲ್ ಟು ದ ಸರ್ಫೇಸ್ ಇರುತ್ತೆ. ನಾವು ಮೇಲಿಂದ ನೋಡಿದ್ರೆ ತರ ದೂರ ಹೋಗ್ತಿರುತ್ತೆ ಪಾಸಿಟಿವ್ ಚಾರ್ಜ್ ಇಂದ, ಮತ್ತೆ ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ದಿಸ್ ಇಸ್ ದ ಟಾಪ್ ವ್ಯೂ. ಹಾಗಾದ್ರೆ ಆಪ್ಷನ್ ಯಾವುದು? ಬಿ ಆಪ್ಷನ್ ಕರೆಕ್ಟ್. ಟಾಪ್ ಇಂದ ನೋಡಿದ್ರೆ ಫೀಲ್ಡ್ ಲೈನ್ಸ್ ಇಲ್ಲೆಲ್ಲ ಪಾಸಿಟಿವ್ ಚಾರ್ಜ್ ಇರುತ್ತೆ, ಸೊ ಕರ್ವೇಡ್ ಸರ್ಫೇಸ್ ಮೇಲೆ. ಸೊ ಮೇಲಿಂದ ನೋಡಿದ್ರೆ ನಿಮಗೆ ಸರ್ಕ್ಯುಲರ್ ವ್ಯೂ ಕಾಣುತ್ತೆ, ಪ್ಲಸ್ ಫೀಲ್ಡ್ ಲೈನ್ಸ್ ಎಲ್ಲ ದೂರ ಹೋಗ್ತಿರುತ್ತೆ. ಇದು ರಾಂಗ್, ಇದು ರಾಂಗ್, ಈ ತರ ಇರಕ್ ಸಾಧ್ಯನೇ ಇಲ್ಲ. ಓಕೆ, ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್, ಕ್ವಶನ್ ನಂಬರ್ 55. ಫಿಗರ್ ಶೋಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ದ 3 point charges A, B, C. Which of the following charges are positive ಅಂತೆ. ಇಲ್ಲಿ ಫೀಲ್ಡ್ ಲೈನ್ಸ್ ನೋಡಿ ಯಾವುದು ಪಾಸಿಟಿವ್ ಮತ್ತೆ ಯಾವುದು ನೆಗೆಟಿವ್ ಅಂತ ಚೆಕ್ ಮಾಡಬೇಕು. ಇಲ್ಲಿ ಹೇಗೆ ನೋಡ್ಬೇಕಂತಂದ್ರೆ ಬಹಳ ಸಿಂಪಲ್. ಯಾವಾಗ್ಲೂ ಅಷ್ಟೇ, ಪಾಸಿಟಿವ್ ಚಾರ್ಜ್ ಇದ್ರೆ ಯಾವಾಗ್ಲೂ ಅದರಿಂದ ದೂರಕ್ಕಿರುತ್ತೆ, ನೆಗೆಟಿವ್ ಚಾರ್ಜ್ ಇದ್ರೆ ಅದಕ್ಕೆ ಹತ್ರ ಇರುತ್ತೆ. ಆರೋ ಮಾರ್ಕ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಟುವರ್ಡ್ಸ್ ನೆಗೆಟಿವ್ ಅಂಡ್ ಅವೇ ಅಂದ್ರೆ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಎಂಡ್ಸ್ ಅಟ್ ನೆಗೆಟಿವ್ ಅಂತ. ಓಕೆ, ಇಲ್ಲಿ ಆರೋ ಮಾರ್ಕ್ ನೋಡ್ಕೊಂಡ್ರೆ ಆಯ್ತಷ್ಟೇ ಇಲ್ಲಿ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅಲ್ಲಿ. ಸೊ ನೋಡೋಣ, ಇದು ಪಾಸಿಟಿವ್ ಆಗ್ಬೋದಾ? ಯಾಕೆಂದ್ರೆ ಫೀಲ್ಡ್ ಲೈನ್ಸ್ ಎಲ್ಲ ನೋಡ್ರಿ ದೂರ ಹೋಗ್ತಿದೆ, ಆರೋ ಮಾರ್ಕ್ ನೋಡ್ರಿ ದೂರ ಇದೆ ಆ ಚಾರ್ಜ್ ಇಂದ. ಹಾಗಾದ್ರೆ ಇದನ್ನ ಏನಂತ ಬರೀಬಹುದು? ಎ ಇಸ್ ಪಾಸಿಟಿವ್, ಡೆಫಿನೆಟ್ಲಿ ಎ ಇಸ್ ಎ ಪಾಸಿಟಿವ್ ಚಾರ್ಜ್. ನೆಕ್ಸ್ಟ್ ಬಿ ನೆಗೆಟಿವ್ ಪಾಸಿಟಿವ್ ಅಂತ ಚೆಕ್ ಮಾಡ್ಬೇಕು. ನೋಡ್ಕೊಳ್ರಿ, ಫೀಲ್ಡ್ ಲೈನ್ಸ್ ಎಲ್ಲ ಅದ್ರ ಹತ್ರ ಬರ್ತಿದೆ ನೋಡ್ರಿ, ಹತ್ರ ಬರ್ತಾ ಇದೆಯಾ? ಸೊ ಹಾಗಾದ್ರೆ ಇದೇನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ನೆಕ್ಸ್ಟ್ ಸಿ ಇಂದ ನೋಡ್ರಿ ಡೆಫಿನೆಟ್ಲಿ ದೂರ ಹೋಗ್ತದೆ, ದೇ ಆರ್ ಮೂವಿಂಗ್ ಅವೇ ಲೈಕ್ ದಿಸ್. ಹಾಗಾದ್ರೆ ಸಿ ಶುಡ್ ಬಿ ಏನು? ಪಾಸಿಟಿವ್ ಚಾರ್ಜ್. ಸೊ ಇದರಲ್ಲಿ ಈ ಮೂರು ಚಾರ್ಜಸ್ ಅಲ್ಲಿ ಎ ಪಾಸಿಟಿವ್, ಬಿ ನೆಗೆಟಿವ್ ಮತ್ತೆ ಸಿ ಪಾಸಿಟಿವ್. ಹಾಗಾದ್ರೆ ಪಾಸಿಟಿವ್ ಇರೋದು ಮಾತ್ರ ಕೇಳ್ತಾರೆ, ವಿಚ್ ಆರ್ ಪಾಸಿಟಿವ್ ಅಂತ. ಸೊ ಬೋತ್ ಎ ಅಂಡ್ ಸಿ ಆರ್ ಪಾಸಿಟಿವ್ ಚಾರ್ಜಸ್ ಅಂತ ಹೇಳ್ಬೋದು ಯೂಸಿಂಗ್ ಡಯಾಗ್ರಾಮ್. ನೆಕ್ಸ್ಟ್ ಕ್ವಶನ್ ನಂಬರ್ 56. ಇನ್ ಕ್ವಶನ್ ನಂಬರ್ 55 ಹಿಂದಿನ ಕ್ವಶನ್ ಅಲ್ಲಿ ಇನ್ ವಿಚ್ ಚಾರ್ಜ್ ಹ್ಯಾಸ್ ದ ಲಾರ್ಜೆಸ್ಟ್ ಮ್ಯಾಗ್ನಿಟ್ಯೂಡ್ ಅಂತೆ. ಮ್ಯಾಗ್ನಿಟ್ಯೂಡ್ ಏನು ಕಂಡುಹಿಡಿಯೋದು? ನೋಡ್ರಿ, ಪ್ರಾಪರ್ಟಿ ಏನ್ ಹೇಳುತ್ತೆ, ವೇರ್ ಮೋರ್ ಲೈನ್ಸ್ ಆರ್ ಕ್ರೌಡೆಡ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದರಿಂದ ದೂರ ಇರಬೇಕು. ಒಂದು ಡೈರೆಕ್ಷನ್ ಏನ್ ಹೇಳುತ್ತೆ, ಎಲ್ಲಿಂದ ಯಾವ ಚಾರ್ಜ್ ಅಂತ ಹೇಳುತ್ತೆ. ಇನ್ನೊಂದು ಪರ್ಟಿಕ್ಯುಲರ್ ಏರಿಯಾ ತಗೊಳ್ಳಿ, ಇಲ್ಲಿ ಪರ್ಟಿಕ್ಯುಲರ್ ಏರಿಯಾ ತಗೊಳ್ಳಿ, ಸ್ಮಾಲ್ ಏರಿಯಾ 1 ಸೆಂಟಿಮೀಟರ್ ಸ್ಕ್ವೇರ್ ಏರಿಯಾ ತಗೊಳ್ತೀನಿ, ಇಲ್ಲೊಂದು ತಗೊಳ್ತೀನಿ, ಇಲ್ಲೊಂದು ತಗೊಳ್ತೀನಿ, ಇಲ್ಲೊಂದು ತಗೊಳ್ತೀನಿ. ಇಲ್ಲಿ ನೋಡ್ರಿ, ಈ 1 ಸೆಂಟಿಮೀಟರ್ ಏರಿಯಾ ಒಳಗೆ ಎಕ್ಸಾಂಪಲ್ ಅಷ್ಟೇ, ಎಷ್ಟು ಲೈನ್ಸ್ ಹೋಗ್ತದೆ? 4 ಲೈನ್ಸ್. ಇಲ್ಲೇನ್ ಹೋಗ್ತದೆ? ಒಂದೇ. ಹಾಗಾದ್ರೆ ಅರ್ಥ ಏನಂದ್ರೆ, ಹೆಚ್ಚು ನಂಬರ್ ಆಫ್ ಲೈನ್ಸ್ ಹತ್ತತ್ರ ಇದ್ರೆ ಮೋರ್ ಕ್ರೌಡೆಡ್ ಗಿವ್ಸ್ ಮೋರ್ ಫೀಲ್ಡ್ ಸ್ಟ್ರೆಂತ್. ಹಾಗಾದ್ರೆ ಹಿಂದಿನ ಡಯಾಗ್ರಾಮ್ ಅಲ್ಲಿ ಹೋಗಿ, ಹಿಂದಿನ ಪ್ರಾಬ್ಲಮ್ ಅಲ್ಲಿ 55 ಎಲ್ಲಿ ಜಾಸ್ತಿ ಕ್ರೌಡ್ ಆಗಿದೆ ಅಲ್ಲಿ ನೋಡ್ಕೊಳ್ಳಿ. ಹಿಂದಿನ
ಪ್ರಾಬ್ಲಮ್ ಅಲ್ಲಿ. ಇಲ್ಲಿ ಜಾಸ್ತಿ ಕ್ರೌಡ್ ಆಗಿದೆ ನೋಡ್ರಿ, ಸಿ ಹತ್ರ ಮೋರ್ ಲೈನ್ಸ್ ಆರ್ ಕ್ರೌಡೆಡ್. ಸಿ ಹತ್ರ ಜಾಸ್ತಿ ಲೈನ್ಸ್ ಕ್ರೌಡ್ ಆಗಿದೆ, ಬಿ ಹತ್ರ ಕಡಿಮೆ ಲೈನ್ಸ್ ಹೋಗ್ತಾ ಇದೆ. ಬಟ್ ಇಲ್ಲಿ ಸಿ ಹತ್ರ ಕಂಪ್ಯಾರಿಟಿವ್ ಟು ಬಿ, ಸಿ ಹತ್ರ ಜಾಸ್ತಿ ಲೈನ್ಸ್ ಕ್ರೌಡೆಡ್ ಮೋರ್ ಇದೆ. ಹಾಗಾಗಿ ಸಿ ಹತ್ರ ಇರೋ ಚಾರ್ಜಸ್ ನ ಎಲೆಕ್ಟ್ರಿಕ್ ಫೀಲ್ಡ್, ಸಿ ಚಾರ್ಜ್ ನ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಬಿ ಅಂಡ್ ಎ. ಓಕೆ, ಇಲ್ಲ ಇನ್ನೊಂದು ಆಪ್ಷನ್ ಕೊಡ್ತಾನೆ ಅವನೇನು, ಬಿ ಅಂಡ್ ಸಿ ಹಾವ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಅಂತ, ಹಂಗೆ ಹೇಳಕ್ ಬರಂಗಿಲ್ಲ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 57. In question number 55, then we have to go back to question number 55. In which region or regions of the figure could be electric field is 0? ಅಂದ್ರೆ ಯಾವ ಪಾಯಿಂಟ್ ಅಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ 0 ಬರಬಹುದು ಅಂತ ಕೇಳಿದಾರೆ. ನಾನು ಅವತ್ತು ಹೇಳಿದೆ ಎಲ್ಲಿ ಬರಬಹುದು ಅಂತ. ಸ್ಟಾರ್ಟಿಂಗ್ ಅಲ್ಲಿ ಗೋ ಬ್ಯಾಕ್ ಟು ವಿಡಿಯೋ ಅಂಡ್ ಚೆಕ್. ಪಾಸಿಟಿವ್ ಇದ್ದಾಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಬರ್ಬೋದು, ಸಮ್ವೇರ್ ಹಿಯರ್ ಬಿಟ್ವೀನ್ ದ ಚಾರ್ಜಸ್ ಬರುತ್ತೆ. ನೆಗೆಟಿವ್ ಇದ್ದಾಗ್ಲೂ ಬಿಟ್ವೀನ್ ದ ಚಾರ್ಜಸ್ ಬರುತ್ತೆ. ಒಂದು ಪ್ಲಸ್ ಇನ್ನೊಂದು ಮೈನಸ್ ಇದ್ದಾಗ ಔಟ್ ಸೈಡ್ ಚಾರ್ಜ್ ಬರುತ್ತೆ. ಔಟ್ ಸೈಡ್ ಎಲ್ಲಿ ತಗೊಳ್ಬೇಕು ನಾವು ಯಾವಾಗ್ಲೂ ಅಂತ ಹೇಳಿದೆ, ಚೂಸ್ ಆಲ್ವೇಸ್ ಸ್ಮಾಲರ್ ಚಾರ್ಜ್ ಹತ್ರ ನೆಟ್ ಫೀಲ್ಡ್ 0 ಬರುತ್ತೆ. ಅಂದ್ರೆ ಇದ್ರ ಪಕ್ಕ ತಗೊಂಡಿದೆ ಅಂದ್ರೆ ಇದು ಸ್ಮಾಲರ್ ಚಾರ್ಜ್ ಇರುತ್ತೆ. ಇದ್ರ ಪಕ್ಕ ನಿಯರ್ ಇದಕ್ಕೆ ತಗೊಂಡಿಲ್ಲ, ಮಿಡಲ್ ಅಲ್ಲಿ ತಗೊಂಡಿಲ್ಲ. ಮಿಡಲ್ ಅಲ್ಲಿ ಯಾವಾಗ ಬರುತ್ತೆ ಅಂದ್ರೆ ಪ್ಲಸ್ ಎರಡು ಈಕ್ವಲ್ ಇದ್ದಾಗ, ಮೈನಸ್ ಎರಡು ಈಕ್ವಲ್ ಇದ್ದಾಗ ಬಿಟ್ವೀನ್ ಎಕ್ಸಾಕ್ಟ್ಲಿ ಮಿಡ್ ಪಾಯಿಂಟ್ ಅಲ್ಲಿ ಬರುತ್ತೆ. ಇಲ್ಲಿ ಸ್ಮಾಲರ್ ಚಾರ್ಜ್ ಪಕ್ಕ ಬರುತ್ತೆ, ಸ್ಮಾಲರ್ ಚಾರ್ಜ್ ಪಕ್ಕ. ಹಾಗಾದ್ರೆ ಇಲ್ಲಿ ಎಲ್ಲಿ ಬರ್ಬೋದು 0 ಅಂತ ಕೇಳಿದಾರೆ. ರೀಜನ್ಸ್ ಕೊಟ್ಟಿದ್ದಾರೆ, ನಿಯರ್ ಎ, ನಿಯರ್ ಬಿ, ನಿಯರ್ ಸಿ, ನೋವೇರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋವೇರ್ ಬರಕ್ ಸಾಧ್ಯ, ಯಾಕೆಂದ್ರೆ ಪ್ಲಸ್ ಮೈನಸ್ ಎರಡು ಪಾಸಿಟಿವ್ ಚಾರ್ಜ್ ಒಂದು ನೆಗೆಟಿವ್ ಚಾರ್ಜ್ ಇದೆ. ಸೊ ಅದರಲ್ಲಿ ಹೀಗೆ ಬರ್ಕೊಳ್ಳುವ. ಗೋ ಬ್ಯಾಕ್ ಟು ಕ್ವಶನ್ ನಂಬರ್ 55 ಚೆಕ್ ಮಾಡುವ. ಇಲ್ಲಿ ನೋಡಿ, ಒಂದು ನೆಗೆಟಿವ್ ಚಾರ್ಜ್ ಇದೆ, ಇಲ್ಲಿ ಎ ಅನ್ನೋದು ಪಾಸಿಟಿವ್ ಚಾರ್ಜ್ ಇದೆ, ಸಿ ಅನ್ನೋದು ಅಗೇನ್ ಪಾಸಿಟಿವ್ ಚಾರ್ಜ್. ಇಲ್ಲಿ ಕಾಂಬಿನೇಷನ್ ತಗೊಂಡ್ಬಿಡಿ. ಈ ಎರಡು ಪ್ಲಸ್ ಮೈನಸ್ ತಗೊಂಡ್ರೆ ಸಪೋಸ್ ಎಲ್ಲಿ ಬರ್ಬೋದು, ಇವೆರಡು ಕಾಂಬಿನೇಷನ್ ತಗೊಂಡ್ರೆ ಡೆಫಿನೆಟ್ಲಿ ಇದು ಸಿ ಇಸ್ ಗ್ರೇಟರ್ ದನ್ ಬಿ. ಹಾಗಾದ್ರೆ ಇದರಲ್ಲಿ ಎರಡು ಸ್ಮಾಲರ್ ಚಾರ್ಜ್ ಅಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಔಟ್ ಸೈಡ್ ದ ಚಾರ್ಜಸ್ ಬರುತ್ತೆ, ಸಮ್ವೇರ್ ಹಿಯರ್ ವಿಲ್ ಗೆಟ್. ಇವೆರಡು ತಗೊಂಡ್ರೆ ಸಪೋಸ್ ಬಿ ಮತ್ತೆ ಸಿ ತಗೊಂಡ್ರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಎಲ್ಲಿ ಬರ್ಬೋದು, ನೆಟ್ ಫೀಲ್ಡ್ ಅಗೇನ್ ಸ್ಮಾಲರ್ ಚಾರ್ಜ್. ಇವೆರಡಲ್ಲಿ ಸ್ಮಾಲರ್ ಅಂತ ನಾವ್ ಹೆಂಗ್ ಹೇಳಕ್ಕಾಗುತ್ತೆ, ಹೌದಲ್ಲ? ಸೊ ಇವೆರಡು ತಗೊಂಡಾಗ ಪ್ಲಸ್ ಎ ಮತ್ತೆ ಸಿ ಚಾರ್ಜ್ ತಗೊಂಡ್ರೆ ಇವೆರಡು ಪ್ಲಸ್ ಬಿಟ್ವೀನ್ ಬರುತ್ತೆ, ಸಮ್ವೇರ್ ಹಿಯರ್. ಅದು ಸ್ಮಾಲರ್ ಚಾರ್ಜ್ ಯಾವುದು, ಎ ಮತ್ತೆ ಸಿ ನಲ್ಲಿ ಸ್ಟ್ರೆಂತ್ ಸಿ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಎ. ಹಾಗಾದ್ರೆ ಸ್ಮಾಲರ್ ನಿಯರ್ ಎ ಬರ್ಬೋದು. ಇಲ್ಲಿ ಸಮ್ವೇರ್ ಎಲೆಕ್ಟ್ರಿಕ್ ಫೀಲ್ಡ್ 0 ಬರ್ಬೋದು. ಹಾಗಾದ್ರೆ ಕರೆಕ್ಟ್ ಆಪ್ಷನ್ ನಾವು ಗೆಸ್ ಮಾಡಿದ್ರೆ, ಯಾಕೆಂದ್ರೆ ಈ ಫೀಲ್ಡ್ ಸ್ಟ್ರೆಂತ್ ಗಳನ್ನ ಈ ತರ ತಗೊಂಡು ಚೆಕ್ ಮಾಡಿದ್ರೆ ಏನಾಗುತ್ತೆ, ನಿಯರ್ ಎ ಬರುತ್ತೆ. ಹಾಗಾದ್ರೆ ಆಪ್ಷನ್ ಯಾವುದು, ನಿಯರ್ ಎ ಇಸ್ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 58. A non-uniform electric field is represented by the diagram. ಇಲ್ಲಿ non-uniform electric field ಇದೆ. So at which of the following points the electric field is greatest in magnitude? ಇವಾಗ ತಾನೇ ಡಿಸ್ಕಸ್ ಮಾಡಿದ್ವಿ. ಎಲ್ಲಿ ನಂಬರ್ ಆಫ್ ಲೈನ್ಸ್ ಹತ್ತಿರ ಇರುತ್ತೋ ಅಲ್ಲಿ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಒಂದೊಂದೇ ಚೆಕ್ ಮಾಡುವ. ಒಂದು ಸ್ಮಾಲ್ ಏರಿಯಾ ಬರ್ಕೊಳ್ಳಿ, ಈಕ್ವಲ್ ಏರಿಯಾಸ್ ತಗೊಳ್ಳಿ. ಸೊ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಇನ್ನೊಂದು ಸ್ಮಾಲ್ ಏರಿಯಾ ಬರ್ಕೊಳ್ಳೋಣ. ನೋಡ್ರಿ, ಇಲ್ಲಿ ಒಂದೇ ಒಂದು ಲೈನ್ ಹೋಗಿದೆ, ಬಿ ಹತ್ರ ಒಂದೇ ಒಂದು ಲೈನ್ ಹೋಗಿದೆ, ಸಿ ಹತ್ರ ಅಷ್ಟೇ ಏರಿಯಾದಲ್ಲಿ ಎಷ್ಟೋಗಿದೆ ಅಷ್ಟೇ ಏರಿಯಾದಲ್ಲಿ. ಇಲ್ಲಿ ನೋಡ್ರಿ, ಸಿ ಹತ್ರ ಜಾಸ್ತಿ ಲೈನ್ ಸಿಗುತ್ತೆ, ಆಲ್ಮೋಸ್ಟ್ ಡಿ ಹತ್ರನೂ ಸಿಗುತ್ತೆ, ಸಿ ಹತ್ರ. ಯಾಕಂದ್ರೆ ಇಲ್ಲಿಂದ ಮುಂದಕ್ಕೆ ಏನಾಗಿದೆ, ಫೀಲ್ಡ್ ಆಲ್ಮೋಸ್ಟ್ ಯೂನಿಫಾರ್ಮ್ ಆಗಿದೆ. ಸೊ ಡಿ ಅಂತನಾದ್ರೂ ಹೇಳ್ಬೋದು, ಇ ಅಂತನಾದ್ರೂ ಹೇಳ್ಬೋದು. ಸೊ ಇಲ್ಲಿ ಇ ಕೊಟ್ಟಿಲ್ಲ, ಹಾಗಾಗಿ ಡಿ ಹತ್ರ ಫೀಲ್ಡ್ ಸ್ಟ್ರೆಂತ್, ಡಿ ಅರೌಂಡ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇದೆ, ಯಾಕಂದ್ರೆ ಮೋರ್ ಲೈನ್ಸ್ ಆರ್ ಕ್ರೌಡೆಡ್. That's it. Next question number 59. Which of the following represents the electric field lines to a combination of two negative charges? ಎರಡು ನೆಗೆಟಿವ್ ಚಾರ್ಜ್ ಇದ್ರೆ ಯಾವುದು ಕರೆಕ್ಟ್ ರೆಪ್ರೆಸೆಂಟೇಷನ್ ಅಂತ. ಡೆಫಿನೆಟ್ಲಿ ಈ ತರ ಅಂತೂ ಇರಕ್ಕೆ ಸಾಧ್ಯ ಇಲ್ಲ, ಇಲ್ಲಂತೂ ಇರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನೋಡ್ರಿ, ನೆಗೆಟಿವ್ ಇಂದ ಇದು ದೂರ ಹೋಗ್ತದೆ. ಆಕ್ಚುಲಿ ನೆಗೆಟಿವ್ ಗೆ ಹತ್ರ ಬರಬೇಕು ಫೀಲ್ಡ್ ಲೈನ್ಸ್. ಇಲ್ಲಿ ನೋಡ್ರಿ, ನೆಗೆಟಿವ್ ಹತ್ರ ಬರ್ತದೆ, ಈ ಪೋರ್ಷನ್ ಅಲ್ಲಿ ನೆಗೆಟಿವ್ ಚಾರ್ಜ್ ಹತ್ರ ಬರ್ತದೆ ಫೀಲ್ಡ್ ಲೈನ್ಸ್. ಇಲ್ಲೇನಾಗಿದೆ ನೋಡ್ರಿ, ನೆಗೆಟಿವ್ ಚಾರ್ಜ್ ಇಂದ ದೂರ ಹೋಗ್ತಿದೆ, ಈ ಪೋರ್ಷನ್ ಅಲ್ಲಿ ರಾಂಗ್ ಇದೆ. ಸೊ ಹಾಗಾದ್ರೆ ನಮ್ಗೆ ಉಳಿಯೋದು ಒಂದೇ ಆಪ್ಷನ್ ಇದೆ ನೋಡ್ರಿ. ಇದ್ರಲ್ಲೂ ಅಷ್ಟೇ ನೆಗೆಟಿವ್ ಚಾರ್ಜ್ ಹತ್ರ ಬರ್ತದೆ, ಇಲ್ಲೂ ಅಷ್ಟೇ ನೆಗೆಟಿವ್ ಚಾರ್ಜ್ ಗೆ ಹತ್ರ ಬರ್ತದೆ ಫೀಲ್ಡ್ ಲೈನ್ಸ್. ಹಾಗಾದ್ರೆ ದಿಸ್ ಈಸ್ ದ
correct option. D is the correct option. Next, question number 60. Which of the following figure represents the field lines due to combination of one positive and one ನೆಗೆಟಿವ್. ಸೊ ಪಾಸಿಟಿವ್ ಇದ್ರೆ ಫೀಲ್ಡ್ ಲೈನ್ಸ್ ಅವೇ ಇರುತ್ತೆ, ನೆಗೆಟಿವ್ ಇದ್ರೆ ಟುವರ್ಡ್ಸ್ ಇರುತ್ತೆ. ಇಲ್ಲಿ ನೋಡ್ರಿ ಫಸ್ಟ್ ಡಯಾಗ್ರಾಮ್ ಅನ್ನು ಚೆಕ್ ಮಾಡುವ. ಪಾಸಿಟಿವ್ ಇದೆ, ಸೊ ಪಾಸಿಟಿವ್ ಇಂದ ದೂರಕ್ಕಿದೆ ನೋಡ್ರಿ, ಎಲ್ಲ ಫೀಲ್ಡ್ ಲೈನ್ಸ್ ಆರೋ ಮಾರ್ಕ್ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಎಲ್ಲ ದೂರಕ್ಕಿದೆಯಾ, ರೈಟ್. ಇಲ್ಲಿ ನೆಗೆಟಿವ್ ನೋಡ್ಕೊಂಡು ಎಲ್ಲ ಟುವರ್ಡ್ಸ್ ಇದೆ ನೋಡ್ರಿ, ಇದು 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 ಇದೆಲ್ಲ ಟುವರ್ಡ್ಸ್ ಇದೆ, ಹಾಗಾದ್ರೆ ಇದೇ ಕರೆಕ್ಟ್ ಆಪ್ಷನ್. ಇದ್ರಲ್ಲಿ ನೋಡ್ರಿ ಇಲ್ಲ, ಪಾಸಿಟಿವ್ ಇಂದ ದೂರಕ್ಕಿದೆ, ಈ ಕಡೆಯಿಂದ ಚೆಕ್ ಮಾಡಿದ್ರೆ ಪಾಸಿಟಿವ್ ಹತ್ತ ಬರ್ತದೆ, ಹಿಂಗಿಂದ ತಾನೆ ಹೋಗ್ಬೇಕು. ನೆಗೆಟಿವ್ ಪಾಸಿಟಿವ್ ಕಡೆ ಬಂದು ಪಾಸಿಟಿವ್ ಇಂದ ದೂರ ಹೋಗ್ತದೆ, ದಿಸ್ ಇಸ್ ರಾಂಗ್. ಈ ತರ ಇರಕ್ ಸಾಧ್ಯ ಇಲ್ಲ. ಇಲ್ಲಿ ನೋಡ್ರಿ ಪಾಸಿಟಿವ್ ಇಂದಾನೆ ದೂರಕ್ಕಿದೆ ಫೀಲ್ಡ್ ಲೈನ್ಸ್, ಇಲ್ಲಿ ನೋಡ್ರಿ ನೆಗೆಟಿವ್ ಇಂದಾನು ದೂರಕ್ಕಿದೆ, ಸೊ ದಿಸ್ ಇಸ್ ರಾಂಗ್. ಸೊ ಕಾಂಬಿನೇಷನ್ ತಗೊಂಡಾಗ ಇದೆ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 61. ಇಲ್ಲೂ ಅಷ್ಟೇ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಕರ್ವ್ಸ್ ರೆಪ್ರೆಸೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕರೆಕ್ಟ್ಲಿ ಅಂತ. ಇಲ್ಲೂ ಅಷ್ಟೇ ನಮ್ಗೆ ಏನ್ ಕೊಡಿದ್ರೆ ಇವೆಲ್ಲ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಇರುತ್ತೆ. ಸೊ ಒಂದೊಂದು ಫೀಲ್ಡ್ ಅನ್ನು ಫಿಗರ್ ಅಲ್ಲಿ ಪ್ರಾಪರ್ಟೀಸ್ ಬೇಸಿಸ್ ಮೇಲೆ ಈ ತರ ಕ್ವಶನ್ಸ್ ಕೊಡ್ತಾರೆ. ಇಲ್ಲೇನಾಗಿದೆ ನೋಡ್ರಿ, ಫಸ್ಟ್ ಒನ್ ಇಲ್ಲಿ ರಾಂಗ್ ಇದೆ, ಹುಡುಕ್ಬೇಕು. ಇಲ್ಲಿ ನೋಡ್ರಿ ಇಲ್ಲೆಲ್ಲ ಏನಾಗಿದೆ, ಈ ಪೋರ್ಷನ್ ಅಲ್ಲಿ ಫೀಲ್ಡ್ ಲೈನ್ಸ್ ಒಂದನ್ನೊಂದು ಕ್ರಾಸ್ ಮಾಡಿದೆ, ಇಂಟರ್ಸೆಕ್ಟ್ ಮಾಡಿದೆ. ಪ್ರಾಪರ್ಟಿ ಪ್ರಕಾರ ಏನು, ದೇ ನೆವರ್ ಇಂಟರ್ಸೆಕ್ಟ್. ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂದ್ರೆ ಇದು ರಾಂಗ್. ಇಲ್ಲಿ ಸೆಕೆಂಡ್ ಕಂಡಕ್ಟರ್ ಇದೆ, ಕಂಡಕ್ಟರ್ ನ ಚಾರ್ಜ್ ಮಾಡಿದೆ, ಚಾರ್ಜಸ್ ಡಿಸ್ಟ್ರಿಬ್ಯೂಟ್ ಆಗಿದೆ, ಡೆಫಿನೆಟ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗಬೇಕು, ಅವೇ ಹೋಗ್ಬೇಕು. ಹಾಗಾದ್ರೆ ಇದು ಕರೆಕ್ಟಾ ಸರ್ ಅಂದ್ರೆ ನೋ. ಇನ್ನೊಂದು ಪ್ರಾಪರ್ಟಿ ಏನ್ ಹೇಳುತ್ತೆ, ಆಲ್ವೇಸ್ ನಾರ್ಮಲ್ ಟು ದ ಸರ್ಫೇಸ್ ಅಂತ ಹೇಳುತ್ತೆ. ಇಲ್ಲಿ ನೋಡ್ರಿ ಫೀಲ್ಡ್ ಲೈನ್ಸ್ ನಾರ್ಮಲ್ ಟು ದ ಸರ್ಫೇಸ್ ಇರುತ್ತೆ. ಇಲ್ಲಿ ಆಂಗಲ್ ನೋಡ್ರಿ, ಇದೇನೋ ನಾರ್ಮಲ್ ಇದೆ, ಇದ್ ನೋಡ್ರಿ ಆಂಗಲ್ ಬೇರೆನೇ ಇದೆ, ಇದು ನಾರ್ಮಲ್ ಇದೆ, ಇದ್ ನೋಡ್ರಿ ಅಕ್ಯೂಟ್ ಆಂಗಲ್ ಇದೆ, ಇದು ಅಷ್ಟೇ ಈ ಕಡೆಯಿಂದ ತಗೊಂಡ್ರೆ. ಸೊ ಹಾಗಾದ್ರೆ ಇದು ರಾಂಗ್, ಇದು ತಪ್ಪು. ನೆಕ್ಸ್ಟ್ ಸಿ, ಪಾಸಿಟಿವ್ ಇಂದ ದೂರಕ್ಕಿದೆ, ಇದು ಕೂಡ ಪಾಸಿಟಿವ್ ಇಂದ ದೂರಕ್ಕಿದೆ, ಸೊ ಸರ್ಫೇಸ್ ಹತ್ರ ನೋಡ್ರಿ ಕರೆಕ್ಟ್ ಇದೆ. ದಿಸ್ ಫಿಗರ್ ರೆಪ್ರೆಸೆಂಟ್ ಕರೆಕ್ಟ್ ಫೀಲ್ಡ್ ಲೈನ್ಸ್. ಇಲ್ಲೂ ಅಷ್ಟೇ ನೋಡ್ರಿ, ಇಲ್ಲೇನಾಗಿದೆ ಪಾಸಿಟಿವ್ ಇಂದ ದೂರಕ್ಕಿದೆ, ನೆಗೆಟಿವ್ ಗೆ ಹತ್ರ ಇದೆ, ಇಲ್ಲೇನೋ ಲೂಪ್ ಫಾರ್ಮ್ ಆಗ್ಬಿಡಿದೆ ನೋಡ್ರಿ. ಲೂಪ್ ಫಾರ್ಮ್ ಆಗಲ್ಲ, ದೇ ನೆವರ್ ಫಾರ್ಮ್ ಕ್ಲೋಸ್ ಲೂಪ್ ಇದೆ, ಹಾಗಾಗಿ ಇದು ಕೂಡ ರಾಂಗ್. ಇವನ್ ದೇ ಆರ್ ಮೂವಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್, there is a loop formation, so no loop formation will be there. ಇದೆಲ್ಲ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಗೊತ್ತಿದ್ರೆ ಆನ್ಸರ್ ಮಾಡಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 62. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಅಬೌಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇದರಲ್ಲಿ ಯಾವುದು ತಪ್ಪಿದೆ ಅಂತ ಹುಡುಕ್ಬೇಕು. ನಾಟ್ ಟ್ರೂ, ತಪ್ಪಿರುವಂತದ್ದು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್, ಕರೆಕ್ಟ್, ಅಂಡ್ ಎಂಡ್ಸ್ ಅಟ್ ನೆಗೆಟಿವ್ ಚಾರ್ಜ್. Yes, this is correct. Two electric field lines can never cross each other. ಇದು ಕೂಡ ಕರೆಕ್ಟ್. ಇದೇ ಪ್ರಾಪರ್ಟಿ, never cross each other. Next, electric field lines do not form any closed loop. ಇವಾಗ ತಾನೇ ಹೇಳಿದೆ. ಸೊ ಕ್ಲೋಸ್ ಲೂಪ್ ಹೇಗಿರುತ್ತೆ ಅಂತ ಇಲ್ಲದೆ ನೋಡ್ರಿ, ಈ ತರ ಇರಲ್ಲ ಅಂತ. ಓಕೆ, ಸೊ ಇದು ಕೂಡ ಕರೆಕ್ಟ್. ಹಾಗಾದ್ರೆ ತಪ್ಪಿರೋದು ಡೆಫಿನೆಟ್ಲಿ ಇದೊಂದೇ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೆನಾಟ್ ಬಿ ಟೇಕನ್ ಆಸ್ ಕಂಟಿನ್ಯೂಸ್ ಕರ್ವ್ಸ್. ಕೆನಾಟ್ ಬಿ ಟೇಕನ್ ಅಂತ ಕೇಳೋರೆ ಹೇಳಿದಾರೆ. ದೇ ಕ್ಯಾನ್ ಬಿ ಟೇಕನ್ ಆಸ್ ಕಂಟಿನ್ಯೂಸ್ ಕರ್ವ್ಸ್. ಒಂದು ಐಸೋಲೇಟೆಡ್ ಚಾರ್ಜ್ ಇದ್ದಾಗ ದೇ ಆರ್ ಕಂಟಿನ್ಯೂಸ್ ಕರ್ವ್ಸ್. ಎಲ್ಲಿ ತನಕ ಹೋಗುತ್ತೆ, ಅಪ್ ಟು ಇನ್ಫಿನಿಟಿ ತನಕ ಹೋಗ್ತದೆ. ಸೊ ಇದು ರಾಂಗ್. ಇದರ್ಥ ಏನು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಬಿ ಟೇಕನ್ ಆಸ್ ಕಂಟಿನ್ಯೂಸ್ ಕರ್ವ್ಸ್. ಓಕೆ, ಸೊ ಆಪ್ಷನ್ ಯಾವ್ದು ಹಾಕ್ಬೇಕು ನಾವು, ಡಿ. ತಪ್ಪಿರೋ ಆಪ್ಷನ್ ಹಾಕ್ಬೇಕು ಇಲ್ಲಿ. ನೆಕ್ಸ್ಟ್ 63. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತೆ. ಸೊ ನಾವು ವಾಟ್ ಇಸ್ ಫ್ಲಕ್ಸ್ ಇಸ್ ಎಲೆಕ್ಟ್ರಿಕ್ ಫ್ಲಕ್ಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಪೈ. ಇಲ್ಲೊಂದು ಡಯಾಗ್ರಾಮ್ ಬರೆದ್ಬಿಟ್ಟು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಓಕೆ, ಬೆಟರ್ ನಾನೇ ಬರೆದ್ರೆ ಈ ತರ ಇರುತ್ತೆ ಅನ್ಕೊಳ್ಳಿ. ಲೆಟ್ ಮಿ ಯೂಸ್ ದಿಸ್ ಟೂಲ್. ಇದೊಂದು ಏರಿಯಾ, ವೆರಿ ಇಂಪಾರ್ಟೆಂಟ್. ಇದರ ವೆಕ್ಟರ್, ಏರಿಯಾ ಹ್ಯಾಸ್ ಗಾಟ್ ವೆಕ್ಟರ್, ರೈಟ್. ಸೊ ಯಾವಾಗ್ಲೂ ಏರಿಯಾ ವೆಕ್ಟರ್ ಹೇಗಿರುತ್ತೆ, ಏರಿಯಾಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ದಿಸ್ ಈಸ್ ಅವರ್ ಏರಿಯಾ ವೆಕ್ಟರ್ and it is denoted by n cap. This is area A and this is the area vector. Normal ಅಂತಾನು ಕರೀತಾರೆ, ನಾರ್ಮಲ್ ಟು ದ ಸರ್ಫೇಸ್ ಅಂತಾನು ಕರೀತಾರೆ. ಸಪೋಸ್ ಏನಾದ್ರೂ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಬಂದ್ರೆ, ಓಕೆ, ಅಥವಾ ಈ ಡೈರೆಕ್ಷನ್ ಅಲ್ಲಿ ಬಂದ್ರೆ ಹೆಂಗಾದ್ರೂ ತಗೊಳ್ಳಿ, ಇಟ್ಸ್ ಯುವರ್ ವಿಶ್. ಸೊ ಸಪೋಸ್ ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್, ಸಪೋಸ್ ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್, then it makes some angle with, not with area, with n cap. ಥೀಟಾ ಇದ್ರೆ ಹಾಗಾದ್ರೆ ಎಷ್ಟು ಫ್ಲಕ್ಸ್ ಇರುತ್ತೆ ಥ್ರೂ ದಿಸ್ ಏರಿಯಾ ಅಂತ ಕೇಳಿದ್ರೆ, ಫ್ಲಕ್ಸ್ ಈಸ್ ಈಕ್ವಲ್ ಟು ಇ ಇಂಟು ಕಾಸ್ ಥೀಟಾ. ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಏರಿಯಾ ವೆಕ್ಟರ್. ವಿತ್ ಎನ್ ಕ್ಯಾಪ್ ತಗೊಳ್ಬೇಕು ಅಷ್ಟೇ, ಸಿಂಪಲ್ ಲಾಜಿಕ್. ಟೇಕ್ ವಿತ್ ಎನ್ ಕ್ಯಾಪ್ ಅಷ್ಟೇ. ಎನ್ ಕ್ಯಾಪ್ ಬರ್ಕೊಳ್ಳಿ,
ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅದರಿಂದ ಅಲ್ಲಿಗೆ ತಗೊಳ್ಳಿ. ಎನ್ ಕ್ಯಾಪ್ ಇಂದ ಎಲೆಕ್ಟ್ರಿಕ್ ಫೀಲ್ಡ್ ಕಡೆಗೆ ಹೋಗಿ ಥೀಟಾ ನಮ್ಗೆ ಸಿಕ್ಕೋಗುತ್ತೆ. ಈ ಥೀಟಾನೇ ಇಂಪಾರ್ಟೆಂಟ್. ಇದ್ರದ್ದು ಏನ್ ಕೇಳಿದಾರೆ, ಎಸ್ ಐ ಯೂನಿಟ್ ಕೇಳಿದಾರೆ. ಫಾರ್ಮುಲಾ ಗೊತ್ತಿದೆ, ಎಸ್ ಐ ಯೂನಿಟ್ ಬರೆಯುವ ಸಿಂಪಲ್. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಏನ್ ಯೂನಿಟ್, ನ್ಯೂಟನ್ ಪರ್ ಕೂಲಂಬ್. ಏರಿಯಾಗೆ ಯೂನಿಟ್ ಮೀಟರ್ ಸ್ಕ್ವೇರ್. ಕಾಸ್ ಥೀಟಾ ಯೂನಿಟ್ ಇಲ್ಲ, ಹಾಗಾದ್ರೆ ಫ್ಲಕ್ಸಿನ ಯೂನಿಟ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್. ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್, ನ್ಯೂಟನ್ ಪರ್ ಕೂಲಂಬ್ ಮೀಟರ್ ಸ್ಕ್ವೇರ್. ಮತ್ತೆ ಇನ್ನೊಂದು ಗೊತ್ತಿರ್ಲಿ, ಇದು ನಾವು ಹೀಗೂ ಬರಿತೀವಿ, ಈ ಡಾಟ್ ಎ ಅಂತ ಬರಿತೀವಿ. ಏನಾದ್ರೂ ಏರಿಯಾ ಜಾಸ್ತಿ ಆಯ್ತಂದ್ರೆ ನಾವು ಫಾರ್ಮುಲಾ ಸ್ಮಾಲ್ ಏರಿಯಾ ತಗೊಳ್ತೀವಿ, ಡಿ ಎಸ್, ಈ ಡಾಟ್ ಡಿ ಎಸ್ ಆಗುತ್ತೆ ಅಷ್ಟೇ. ಓಕೆ, ಸೊ ದಿಸ್ ಇಸ್ ದ ಜನರಲ್ ಫಾರ್ಮುಲಾ ಈ ಡಾಟ್ ಗೆ. ನೆಕ್ಸ್ಟ್ ಡಾಟ್ ಪ್ರಾಡಕ್ಟ್ ಆಗಿರೋದ್ರಿಂದ ಫ್ಲಕ್ಸ್ ಏನಾಗುತ್ತೆ, ಸ್ಕೇಲಾರ್ ಕ್ವಾಂಟಿಟಿ ಆಗುತ್ತೆ. ಫ್ಲಕ್ಸ್ ಗೆ ಅದು ಡೈರೆಕ್ಷನ್ ಇರೋದಿಲ್ಲ, ಬಿಕಾಸ್ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಇಸ್ ಎ ರಿಸಲ್ಟೆಂಟ್ ಇಸ್ ಸ್ಕೇಲಾರ್. ಸೊ ಫ್ಲಕ್ಸ್ ಇಸ್ ಡೆಫಿನೆಟ್ಲಿ ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ನಾವು ಕ್ಯಾನ್ ವಿ ಟೇಕ್ ದ ನೆಕ್ಸ್ಟ್ ಕ್ವಶನ್. ನೋಡೋಣ ಏನಿದೆ. 64 ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕೇಳ್ತಾರೆ. ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್. ಸೊ ಅಗೇನ್ ಟೇಕ್ ದ ಫ್ಲಕ್ಸ್ ಫಾರ್ಮುಲಾ, ಇ ಎ ಕಾಸ್ ಥೀಟಾ. ಸೊ ಫ್ಲಕ್ಸ್ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಬೇರೆ ಬರೆಯುವ, ಸಾರಿ ಎಲೆಕ್ಟ್ರಿಕ್ ಫೀಲ್ಡ್ ಗೆ ನಾವು ಡೈಮೆನ್ಷನ್ ಬರೆಯುವಾಗ ಅದನ್ನ ಏನ್ ಮಾಡೋಣ, ಬೇರೆ ಫಾರ್ಮುಲಾ ಬರ್ಕೊಳ್ಳುವ. ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ ಬಿ ರಿಟನ್ ಆಸ್ ಎಫ್ ಇಂಟು ಕ್ಯೂ ಇಂಟು ಎ ಇಂಟು ಕಾಸ್ ಥೀಟಾ. ಈಗ ಡೈಮೆನ್ಷನ್ ಬರೆಯಕ್ಕೆ ಸ್ಟಾರ್ಟ್ ಮಾಡುವ. ಎಲೆಕ್ಟ್ರಿಕ್ ಫ್ಲಕ್ಸ್ ಇನ ಡೈಮೆನ್ಷನ್, ಫೋರ್ಸ್ ಗಿನ ಡೈಮೆನ್ಷನ್ ಎಂ ಎಲ್ ಟಿ ಮೈನಸ್ 2 ಡಿವೈಡೆಡ್ ಬೈ ಕ್ಯೂ. ಚಾರ್ಜ್ ಗೆ ಆಲ್ರೆಡಿ ಬರ್ದಿವಿ ನಾವು, ಐ ಇಂಟು ಟಿ, ಕರೆಂಟ್ ಇಂಟು ಟೈಮ್. ಸೊ ಕರೆಂಟ್ ಗೆ ಡೈಮೆನ್ಷನ್ ಎ, ಟೈಮ್ ಗೆ ಡೈಮೆನ್ಷನ್ ಟಿ, ಫೋರ್ಸ್ ಆಯ್ತು, ಕ್ಯೂ ಆಯ್ತು. ಏರಿಯಾಗೆ ಏನಾಗುತ್ತೆ ಎಲ್ ಸ್ಕ್ವೇರ್ ಇಂಟು ಕಾಸ್ ಥೀಟಾಗೆ ಡೈಮೆನ್ಷನ್ ಇರಲ್ಲ. ಇದನ್ನ ರಿರೈಟ್ ಮಾಡಿ, ಎಂ ಎಂ ಒಂದೇ ಇದೆ, ಎಲ್ ಎಲ್ ಸ್ಕ್ವೇರ್ ಇಟ್ ವಿಲ್ ಬಿಕಮ್ ಎಲ್ ಕ್ಯೂಬ್. ಟಿ ಮೇಲೆ ಹೋಯ್ತಂದ್ರೆ ಟಿ ಟು ದಿ ಪವರ್ ಆಫ್ -3, ಎ ಮೇಲೆ ಹೋದ್ರೆ ಎ -1. ಸೊ ದಿಸ್ ಈಸ್ ದ ಆನ್ಸರ್. m1 l cube t minus 3 a to the power of -1. B option correct. Next 65. A circular plane sheet of radius 10 cm is placed in a uniform electric field 5 into 10⁵ Newton per coulomb, making an angle of 60 degree with the field ante. Okay, ಇದೇ ಪ್ರಾಬ್ಲಮ್. ಇಲ್ಲೇನಿದೆ, ಒಂದು ಸರ್ಕ್ಯುಲರ್ ಏರಿಯಾ ಇದೆ, ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಇದೆ, ಒಂದ್ ಲೈನ್ ಬರ್ಕೊಂಡೆ ಸಾಕು. ಹೀಗೆ ಇದಕ್ಕೆ ಏನ್ ಮಾಡ್ಬೇಕು, ಎನ್ ಕ್ಯಾಪ್ ಬರ್ಕೊಳ್ಬೇಕು ಫಸ್ಟ್, ವೆರಿ ಇಂಪಾರ್ಟೆಂಟ್. ಇದಕ್ಕೆ ಎನ್ ಕ್ಯಾಪ್, ಇದಕ್ಕೆ ಈ ಏರಿಯಾಗಿ ಈ ಕಡೆ ಇರುತ್ತೆ ಅಷ್ಟೇ, ಪರ್ಪೆಂಡಿಕ್ಯುಲರ್ ದ ಸರ್ಫೇಸ್. ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿದೆ ಅಂತೆ, ಹೀಗಿದೆ ಅಂತೆ. ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಮೇಕ್ಸ್ ಅನ್ ಆಂಗಲ್ ಆಫ್ 60 ಡಿಗ್ರಿ ವಿತ್ ಪ್ಲೇನ್ ಶೀಟ್. ಹಾಗಾದ್ರೆ ಇದು ಪ್ಲೇನ್ ಶೀಟ್, ಈ ಪ್ಲೇನ್ ಅಲ್ಲಿ ಇದು ಎಷ್ಟಿರುತ್ತೆ, 60 ಡಿಗ್ರಿ ಇರುತ್ತೆ. ಈ ಡೈರೆಕ್ಷನ್ ಅಲ್ಲಿ ವಿತ್ ಏರಿಯಾ 60 ಡಿಗ್ರಿ. ನಾವೇನ್ ಮಾಡ್ಬೇಕು, ವಿತ್ ಎನ್ ಕ್ಯಾಪ್ ತಗೊಳ್ಬೇಕು. ಎಷ್ಟಾಗುತ್ತೆ ಎನ್ ಕ್ಯಾಪ್ ವಿತ್ ಎನ್ ಕ್ಯಾಪ್, 30 ಡಿಗ್ರಿ. ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ಬೋದು, ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟಿದಾನ, ರೇಡಿಯಸ್ ಕೊಟ್ಟಿದಾನ. ಸೊ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ದ ಫ್ಲಕ್ಸ್. ಫ್ಲಕ್ಸ್ ಫಾರ್ಮುಲಾ ಏನು, phi is equal to E into A into cos theta. ಸೊ ಫ್ಲಕ್ಸ್ ಈಸ್ ಈಕ್ವಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು, ಈನೇ. ಏರಿಯಾ ಕೊಟ್ಟಿಲ್ಲ, ಏರಿಯಾ ಕಂಡುಹಿಡ್ಕೊಳ್ಬೋದಾ, ಏರಿಯಾ ಆಫ್ ಸರ್ಕ್ಯುಲರ್ ಪ್ಲೇಟ್ ಅಂತೆ. ಸೊ ಸರ್ಕ್ಯುಲರ್ ಪ್ಲೇಟ್ ಆಗಿರೋದ್ರಿಂದ ಏನ್ ಮಾಡ್ಕೋಬಹುದು, πr ಸ್ಕ್ವೇರ್ ಬರ್ಕೊಳ್ಬಹುದು. ಸೊ ಹಾಗಾದ್ರೆ ಇಲ್ಲೇನಾಗುತ್ತೆ, πr ಸ್ಕ್ವೇರ್ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು ಕಾಸ್ ಥೀಟಾ ಎಷ್ಟು ಹಾಕೊಳ್ತೀರಾ, ನಾಟ್ 60 ಡಿಗ್ರಿ, ಇಟ್ ಶುಡ್ ಬಿ 30 ಡಿಗ್ರಿ ವಿತ್ ಎನ್ ಕ್ಯಾಪ್ ಹಾಕೊಳ್ಬೇಕು. ನಾವು ಸಬ್ಸ್ಟಿಟ್ಯೂಟ್ ಮಾಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ 5 into 10⁵ into π into ರೇಡಿಯಸ್ ಕೊಟ್ಟಿದಾರಾ, ರೇಡಿಯಸ್ ಶುಡ್ ಬಿ ಗಿವನ್ 10 ಸೆಂಟಿಮೀಟರ್. ಅಲ್ಲಿಗೆ 10 ಸೆಂಟಿಮೀಟರ್ ಅಂದ್ರೆ 0.1 ಮೀಟರ್ ಆಗುತ್ತೆ. ಸ್ಕ್ವೇರ್ ಮಾಡಿ, πr ಸ್ಕ್ವೇರ್ ಇಂಟು cos 30 ಎಷ್ಟಾಗುತ್ತೆ, √3/2. ಸೊ cos 30 √3/2. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಆನ್ಸರ್ 1.36 into 10 to the power of 4 ಬರುತ್ತೆ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂಬ್. ಸೊ ಬಿ ಆಪ್ಷನ್ ಬರುತ್ತೆ ನಮ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಸಾಲ್ವ್ ದಿಸ್ ಪ್ರಾಬ್ಲಮ್. It's a very simple problem also. Now question number 66. A uniform electric field E is 2 into 10⁵3 Newton per coulomb is acting along positive x-axis ante ಬರ್ಕೊಂಡ್ಬೇಡ. ಸೊ ಇದು ಯಾವ ಕಡೆ ಇದೆ, x-axis ನಮ್ಮ ರೆಫರೆನ್ಸ್, ಇದು x-axis, ಇದು y-axis, ಇದು z-axis ರೆಫರೆನ್ಸ್. ಹಾಗಾಗಿ ಎಲೆಕ್ಟ್ರಿಕ್ ಫೀಲ್ಡ್ x-axis ಕಡೆ ಅಂದ್ರೆ ರೈಟ್ ಸೈಡ್ ಇರಬೇಕು. ಓಕೆ, ರೈಟ್ ಸೈಡ್ ಬರ್ಕೊಳ್ಳುವ, ಈ ಕಡೆ ಇದೆ ನೋಡಿ. ಸೊ ದಿಸ್ ದ ಡೈರೆಕ್ಷನ್ ಆಫ್
electric field. ಎಷ್ಟಿದೆ 2 into 10 to the power of 3 Newton per coulomb ಇದೆ. Is acting along positive x-axis. The flux of this field lines through a square ಅಂತೆ. ಹಾಗಾದ್ರೆ ಸ್ಕ್ವೇರ್ ಮೂಲಕ ಎಷ್ಟು ಫ್ಲಕ್ಸ್ ಹೋಗುತ್ತೆ? ಸ್ಕ್ವೇರ್ ನ ಸೈಡ್ ಎಷ್ಟಿದೆ? 10 ಸೆಂಟಿಮೀಟರ್ ಆನ್ ಸೈಡ್ whose plane is parallel to YZ plane ಅಂತೆ. ಹಾಗಾದ್ರೆ YZ plane ಯಾವುದು? This is the YZ plane. ಇದಕ್ಕೆ ಏನಾಗಿರುತ್ತಂತೆ? ಪ್ಯಾರಲಲ್ ಇರುತ್ತಂತೆ. ಅಂದ್ರೆ ಯಾವ ತರ ಇರ್ಬೋದು ಇದು? It looks like this. This is our, this is the Y axis and this is the Z axis. So Z axis ಇದು YZ plane ಅಲ್ಲಿ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ X axis ಕಡೆ ಇದೆ. ಹಾಗಿದ್ರೆ ಎಷ್ಟು ಫ್ಲಕ್ಸ್ ಹೋಗುತ್ತೆ ಇದ್ರ ಮೂಲಕ ಅಂತ ಕಂಡುಹಿಡಿಯಬೇಕು. For that we have the formula, right? Flux is equal to E into A into cos theta. So flux is equal to electric field ಎಷ್ಟು 2 into 10 to the power of 3. ಏರಿಯಾ ಎಷ್ಟು? ಸೈಡ್ ಲೆಂತ್ 10 ಸೆಂಟಿಮೀಟರ್ ಕೊಟ್ಟಾನೆ, ಏರಿಯಾ ಏನಾಗುತ್ತೆ? It will become L square. ಅಲ್ಲಿಗೆ ಇದು 0.1 ಮೀಟರ್ ಆಗುತ್ತೆ. L square 0.1 square. So area is L square which is 0.1 square into cos, very important, theta. Theta is the angle between n cap and electric field. n cap ಯಾವ ಕಡೆ ಬರುತ್ತೆ? ಡೆಫಿನೆಟ್ಲಿ n cap, ಇದ್ರದ್ದು n cap ಈ ಕಡೆನೇ ಇರುತ್ತೆ. ಹಾಗಾದ್ರೆ ಆಂಗಲ್ ಏನಾಗುತ್ತೆ? ಥೀಟಾ 0 ಡಿಗ್ರಿ. n cap ಕಡೆನೇ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ರೈಟ್? ಸೊ ಹಾಗಾಗಿ cos 0.1 ಆಗುತ್ತೆ. ಫ್ಲಕ್ಸ್ ಕಮ್ಸ್ ಔಟ್ ಟು ಬಿ 20. ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಯು ಆರ್ ಗೋಯಿಂಗ್ ಟು ಗೆಟ್ 20 Newton meter square per coulomb. 20 is the answer. Next question. Question number 67. In the question number 66, in the previous question and continuation, the flux through the same square if the line normal to its plane makes an angle of 60 degree with the x-axis ante. ಏನಂತ ಕೇಳಿದರೆ, flux through the surface if the line normal to its plane makes an angle of 60 degree with the x-axis. ಓಕೆ, ಸೊ ಇಲ್ಲೇನಾಗುತ್ತೆ ಅಂದ್ರೆ ಏರಿಯಾ ಹಾಗೆ ಇದೆ. ಹಿಂದಿನ ಕ್ವಶನ್ ನೋಡ್ಬೇಡ. ಎಲೆಕ್ಟ್ರಿಕ್ ಫೀಲ್ಡ್ ಹೀಗಿತ್ತಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗೆ ಬರ್ಕೊಳ್ಬೇಕು? ಇದನ್ನ ತೆಗೆದುಬಿಟ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇವಾಗ ಹೀಗಿಲ್ಲ, ಹೇಗಿದೆ? ದೇ ಮೇಕ್ 60 ಡಿಗ್ರಿ ಅಂತ ಹೇಳ್ತಾರೆ ನೋಡ್ರಿ. ದೇ ಮೇಕ್ 60 ಡಿಗ್ರಿ ವಿತ್ ಎಕ್ಸ್ ಆಕ್ಸಿಸ್ ಅಂತೆ. ಹಾಗಾದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಯಾವ ಕಡೆ ಇರಬೇಕು? 60 ಡಿಗ್ರಿ ಇರಬೇಕು. ಈ ಕಡೆ ಇದೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್. ದಟ್ ಮೀನ್ಸ್ ದೇ ಆರ್ ನಾಟ್ ಅಲಾಂಗ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಕ್ಸ್ ಆಕ್ಸಿಸ್ ಗೆ 60 ಡಿಗ್ರಿ ಅಂದ್ರೆ ಅರ್ಥ ಏನು? ಎಕ್ಸ್ ಆಕ್ಸಿಸ್ ಕಡೆ ಯಾವ್ದಿತ್ತು? ಎನ್ ಕ್ಯಾಪ್ ಇತ್ತು. ಈ ತರ ಇರುತ್ತೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ? 60 ಡಿಗ್ರಿ ಆಂಗಲ್. ದೇ ವಿಲ್ ಮೇಕ್ 60 ಡಿಗ್ರಿ ಆಂಗಲ್ ವಿತ್ ಎಕ್ಸ್ ಆಕ್ಸಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನಥಿಂಗ್ ಬಟ್ ವಿತ್ ನಾರ್ಮಲ್ 60 ಡಿಗ್ರಿ ಇರುತ್ತೆ. ಹಾಗಾದ್ರೆ ಫಾರ್ಮುಲಾ ಏನಾಗುತ್ತೆ? ಫ್ಲಕ್ಸ್ ಈಸ್ ಈಕ್ವಲ್ ಟು ಇ ಇಂಟು ಎ ಇಂಟು ಕಾಸ್ ಥೀಟಾ. ಸೊ ಫ್ಲಕ್ಸ್ ಈಸ್ ಈಕ್ವಲ್ ಟು ಇ ಎಷ್ಟು? 2 into 10 raised to 3, 2 into 10 to the power of 3, area 0.1 whole square into cos 60 degree. cos 60 degree ಎಷ್ಟಾಗುತ್ತೆ? 1/2 ಆಗುತ್ತೆ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ವ್ಯಾಲ್ಯೂ ಅರ್ಧದಷ್ಟು ಬರುತ್ತೆ. ಎಷ್ಟು ಬಂದಿತ್ತು? 20 ಬಂದಿತ್ತು. ಇವಾಗ ಎಷ್ಟು ಬರಬೇಕು? 20/2 which is 10 Newton meter square per coulomb ಬರುತ್ತೆ. ಸೊ ಆಪ್ಷನ್ ಬಿ ಕರೆಕ್ಟ್. ಅಂದ್ರೆ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಚೇಂಜ್ ಮಾಡ್ತಾ ಹೋದಂಗೆ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಕಡಿಮೆ ಆಗ್ತಾ ಹೋಗುತ್ತೆ. ಏನಾದ್ರೂ ಈ ಏರಿಯಾಗೆ ಪ್ಯಾರಲಲ್ ಆಗ್ಬಿಟ್ರೆ ಅಥವಾ ಎನ್ ಕ್ಯಾಪ್ ಗೆ ಪರ್ಪೆಂಡಿಕ್ಯುಲರ್ ಆಯ್ತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ cos 90 ಆಗ್ಬಿಡುತ್ತೆ. 90 ಡಿಗ್ರಿ 0. ದಟ್ಸ್ ಇಟ್. ನೆಕ್ಸ್ಟ್ ಕ್ವಶನ್ ನಂಬರ್ 68. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಡೈಪೋಲ್ ಮೊಮೆಂಟ್ ಈಸ್ ನಾಟ್ ಟ್ರೂ ಅಂತ ಕೇಳಿದ್ರೆ, ನಾಟ್ ಟ್ರೂ ಕಂಡುಹಿಡಿಬೇಕು. ಡೈಪೋಲ್ ಮೊಮೆಂಟ್. ವಾಟ್ ಇಸ್ ಡೈಪೋಲ್ ಮೊಮೆಂಟ್? ಡೈಪೋಲ್ ಅಂದ್ರೆ ಹೇಗಿರುತ್ತೆ? ಒಂದು ಪಾಸಿಟಿವ್ ಚಾರ್ಜ್, ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜ್ ಸಪರೇಟೆಡ್ ಬೈ ವೆರಿ ಸ್ಮಾಲ್ ಡಿಸ್ಟೆನ್ಸ್. ಲೆಟ್ ಇಟ್ ಬಿ ಡಿ ಅಂತ ಇಟ್ಕೊಳ್ಳೋಣ. ಸಮಟೈಮ್ಸ್ ವಿ ವಿಲ್ ಟೇಕ್ 2D ಆರ್ ಸಮಟೈಮ್ಸ್ ವಿ ಕ್ಯಾನ್ ಟೇಕ್ ಡಿ ಓನ್ಲಿ. ಡಿ ಅಂತ ತಗೊಂಡ್ರೆ ಥ್ರೂ ಔಟ್ ದ ಪ್ರಾಬ್ಲಮ್ ಡಿ ತಗೊಳ್ಳಿ. 2D ಅಂತ ತಗೊಂಡ್ರೆ ಥ್ರೂ ಔಟ್ ದ ಪ್ರಾಬ್ಲಮ್ 2D ತಗೊಳ್ಳಿ. ಡಿರೈವೇಷನ್ ಪರ್ಪಸ್ಗೆ ವಿ ವಿಲ್ ಟೇಕ್ 2D. ಸೊ ಇಲ್ಲಿ ಏನ್ ಬೇಡ, ಜಸ್ಟ್ ಡಿ ಅಂತ ತಗೊಳ್ಳಿ. ಡಿ ಇಸ್ ದ ಸ್ಮಾಲ್ ಡಿಸ್ಟೆನ್ಸ್ ಬಿಟ್ವೀನ್ the two equal and opposite charges and we call this as dipole. ಇದು ಪೂರ ನಾವೇನಂತ ಕರಿಬೇಕು? ಡೈಪೋಲ್ ಅಂತ ಕರಿಬೇಕು. ಈ ತರ ಎಲ್ಲೇ ಕಾಣಿಸಿದ್ರೆ ನಮ್ಗೆ ಇದು ಡೈಪೋಲ್ ಆಗಿರುತ್ತೆ. ಕೇಳಿದ್ರೆ ಕ್ವಶನ್ ನಾಟ್ ಟ್ರೂ, ತಪ್ಪಿರೋದು ಹುಡುಕ್ಬೇಕು. ಸೊ ಫಸ್ಟ್ ಕ್ವಶನ್ ಏನು ಸರಿ ಇನ್ನೊಂದು ತಪ್ಪ ಚೆಕ್ ಮಾಡುವ. ಡೈಮೆನ್ಷನ್ಸ್ ಫಾರ್ ಡೈಪೋಲ್ ಮೊಮೆಂಟ್ ಈಸ್ ಅಂತ ಕೇಳಿದ್ರೆ, ಡೈಮೆನ್ಷನ್ಸ್ ಫಾರ್ ಡೈಪೋಲ್ ಮೊಮೆಂಟ್. ಸೊ ಡೈಪೋಲ್ ಮೊಮೆಂಟ್ ಫಾರ್ಮುಲಾ ಬರ್ಕೊಳ್ಳಿ. ಇದು ಡೈಪೋಲ್,
ಇದಕ್ಕೆ ಇದ್ರದಾದ ಡೈಪೋಲ್ ಸ್ಟ್ರೆಂತ್ ಇರುತ್ತೆ ಕಾಲ್ಡ್ ಡೈಪೋಲ್ ಮೊಮೆಂಟ್ ಆಫ್ ದ ಡೈಪೋಲ್ is denoted by p and it is a vector quantity. So dipole moment is given by charge into distance between the charge. So ಇದಕ್ಕೆ direction ಕೂಡ ಇರುತ್ತೆ. ಯಾವ ಕಡೆ ಇರುತ್ತೆ? So direction of dipole moment is from negative to positive. This is how we are going to represent the dipole moment direction. From negative to positive and strength is 2L. Sorry, here it should be, if I take D means I have to take charge into distance. ಇದ್ರದ್ದು ಡೈಮೆನ್ಷನ್ಸ್ ಕಂಡುಹಿಡಿಬೇಕಂತೆ. ಡೈಮೆನ್ಷನ್ಸ್ ಕಂಡುಹಿಡಿರಿ. ಸೊ ಡೈಪೋಲ್ ಮೊಮೆಂಟ್ ಫಾರ್ಮುಲಾ ಆಗುತ್ತೋ ಇದಕ್ಕೆ ಡೈಮೆನ್ಷನ್ ಪಿ ಡೈಮೆನ್ಷನ್ ಚಾರ್ಜ್ ಡೈಮೆನ್ಷನ್ ಏನು ಚಾರ್ಜ್ ಇಸ್ ಕರೆಂಟ್ ಇಂಟು ಟೈಮ್. ಕರೆಂಟ್ ಏನು ಎ ಇಂಟು ಟಿ, ಡಿಸ್ಟೆನ್ಸ್ ಏನು ಎಲ್. ಸೊ ಎ ಇಂಟು ಟಿ ಇಂಟು ಎಲ್ ಅಥವಾ ಎಲ್ ಇಂಟು ಟಿ ಇಂಟು ಎ. ಕರೆಕ್ಟ್ ಇದೆ, ನಮಗ್ ತಪ್ಪಾಗಬೇಕು. ಸೊ ಇದು ಕರೆಕ್ಟ್ ಇದೆ, ಇದೆಲ್ಲ ಆಪ್ಷನ್ ಈ ಕ್ವಶನ್ಗೆ. ಸೊ ಯೂನಿಟ್ ಆಫ್ ಡೈಪೋಲ್ ಮೊಮೆಂಟ್ ಇಸ್ ಕೂಲಂಬ್ ಮೀಟರ್ ಅಂತೆ. ಕೋಸ್ ಯೂನಿಟ್ ಬರ್ಕೊಳ್ಳಿ ಇಲ್ಲಿ. ಚಾರ್ಜ್ ಗೆ ಯೂನಿಟ್ ಕೂಲಂಬ್, ಡಿಸ್ಟೆನ್ಸ್ ಗೆ ಯೂನಿಟ್ ಮೀಟರ್. ಸೊ ಕೂಲಂಬ್ ಮೀಟರ್ ಇಸ್ ದ ಯೂನಿಟ್. ಅದು ಕೂಡ ಏನು ಕರೆಕ್ಟ್ ಇದೆ. ನೆಕ್ಸ್ಟ್ ಸಿ ಆಪ್ಷನ್ ಹೇಳುತ್ತೆ ಡೈಪೋಲ್ ಮೊಮೆಂಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಅಫ್ಕೋರ್ಸ್ ಇವಾಗ ತಾನೇ ಹೇಳಿದೆ ವೆಕ್ಟರ್ ಕ್ವಾಂಟಿಟಿ ಅಂಡ್ ಡೈರೆಕ್ಟೆಡ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಅಫ್ಕೋರ್ಸ್ ನೆಗೆಟಿವ್ ಇಂದ ಪಾಸಿಟಿವ್ ಕಡೆ ಡೈರೆಕ್ಷನ್ ಬರ್ಕೊಳ್ತೀವಿ ಡೈಪೋಲ್ ಮೊಮೆಂಟ್. ಇದು ಕರೆಕ್ಟ್ ಇದೆ. ಹಾಗಾದ್ರೆ ತಪ್ಪಿರೋದು ಅಂದ್ರೆ ಡೈಪೋಲ್ ಮೊಮೆಂಟ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ರಾಂಗ್. ಡೈಪೋಲ್ ಮೊಮೆಂಟ್ ಇಸ್ ನಾಟ್ ಎ ಸ್ಕೇಲಾರ್ ಕ್ವಾಂಟಿಟಿ. ಹಾಗಾದ್ರೆ ಆಪ್ಷನ್ ತಪ್ಪಿರೋ ಅಂತದ್ದು ಇದೆ. ಹಾಗಾದ್ರೆ ಡಿ ಆಪ್ಷನ್ ಹಾಕ್ಬೇಕು ಈ ಕ್ವಶನ್ಗೆ ನಾವು. ನೆಕ್ಸ್ಟ್ ಕ್ವಶನ್ ನಂಬರ್ 69. Shown in figure is a shell made of conductor. It has inner radius A and outer radius B and carries a charge Q ಅಂತೆ. ಓಕೆ, ಬರ್ಕೊಂಡ್ ಬೇಡ. ಇದ್ರ ಮೇಲೆ ಚಾರ್ಜ್ ಇದೆಯಂತೆ. ಇಟ್ ಕ್ಯಾರಿಂಗ್ ಎ ಚಾರ್ಜ್ ಕ್ಯೂ ಇಲ್ಲೇ ಇರ್ಬೇಕು. ಎಷ್ಟು ಚಾರ್ಜ್ ಇದೆ? ಚಾರ್ಜ್ ಕ್ಯೂ ಇದೆ. ಕ್ಯೂ ಇಸ್ ದ ಚಾರ್ಜ್. ಇಟ್ ಈಸ್ ಕ್ಯಾರಿಂಗ್ ಕ್ಯೂ ಅಮೌಂಟ್ ಆಫ್ ಚಾರ್ಜ್. ಅಟ್ ಇಟ್ಸ್ ಸೆಂಟರ್ ದೇರ್ ಈಸ್ ಅ ಡೈಪೋಲ್ ಪಿ ಅಂತೆ. ಸೆಂಟರ್ ಅಲ್ಲಿ ಏನಿದೆ ಅಂತೆ? ಡೈಪೋಲ್ ಇದೆ ಅಂತೆ. ಡೈಪೋಲ್ ಮೊಮೆಂಟ್ ಅವರೇ ಕೊಟ್ಬಿಟ್ಟವ್ರೆ. ಇಲ್ಲಿ ಡೈಪೋಲ್ ಇದೆ ಅಂತ ಅಂದ್ರೆ ಏನಾಗುತ್ತೆ? ಇಲ್ಲಿ ಏನಿರ್ಬೇಕು? ಒಂದು ಮೈನಸ್ ಕ್ಯೂ ಇರ್ಬೇಕು, ಇಲ್ಲಿ ಪ್ಲಸ್ ಕ್ಯೂ ಇರ್ಬೇಕು. ಸರ್ ಇಲ್ಲಿ ಮೈನಸ್ ಕ್ಯೂ ಯಾಕೆ ಬರ್ಕೊಂಡ್ರಿ ಅಂತಂದ್ರೆ ನೋಡ್ರಿ, ಇವಾಗ ತಾನೇ ಹೇಳಿದೆ ಡೈಪೋಲ್ ಮೊಮೆಂಟ್ ಪಿ ಇದೆ ಅಂತಂದ್ರೆ ಏನಿರ್ಬೇಕು? ಈಕ್ವಲ್ ಅಂಡ್ ಅಪೋಸಿಟ್ ಚಾರ್ಜ್ ಇರ್ಬೇಕು. ಯಾವತ್ತು ಇದು ಎಲ್ಲರಿಂದ ಎಲ್ಲಿಗೆ ಹೋಗುತ್ತೆ? ನೆಗೆಟಿವ್ ಟು ಪಾಸಿಟಿವ್ ಹೋಗುತ್ತೆ. ಸೊ ಹಾಗಾದ್ರೆ ಡೈಪೋಲ್ ಮೊಮೆಂಟ್ ಅಪ್ವರ್ಡ್ ಇದೆ ಅಂದ್ರೆ ಇಲ್ಲೇನಿರ್ಬೇಕು? ನೆಗೆಟಿವ್ ಚಾರ್ಜ್ ಇರ್ಬೇಕು, ಇಲ್ಲಿ ಈಕ್ವಲ್ ಅಮೌಂಟ್ ಆಫ್ ಪಾಸಿಟಿವ್ ಚಾರ್ಜ್ ಇರ್ಬೇಕು. ಸೊ ಪ್ಲಸ್ ಕ್ಯೂ ಅಂಡ್ ದೇರ್ ಇಸ್ ಎ ಡೈಪೋಲ್ ಇನ್ಸೈಡ್ ದಿಸ್ ಹಾಲೋ ಕಂಡಕ್ಟರ್. ಅವ್ರ ಕ್ವಶನ್ ಏನ್ ಕೇಳ್ತಾರೆ ನೋಡ್ರಿ. ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆನ್ ದ ಇನ್ನರ್ ಸರ್ಫೇಸ್ ಆಫ್ ದ ಶೆಲ್ ಈಸ್ 0 ಎವ್ರಿವೇರ್ ಅಂತೆ. ನೋ, ತಪ್ಪಿದು. ಹೆಂಗ್ ಸರ್ ಇದನ್ನ ಹೇಳೋದು, ಜಸ್ಟಿಫೈ ಮಾಡೋದು? ನೋಡ್ರಿ, ಇಲ್ಲೇನಾಗುತ್ತೆ? ಇಲ್ಲಿ ನೆಗೆಟಿವ್ ಚಾರ್ಜ್ ಇದ್ದಾಗ ಇನ್ನರ್ ಸೈಡ್ ಅಲ್ಲಿ ಪಾಸಿಟಿವ್ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ. ಇಲ್ಲೆಲ್ಲ ಪಾಸಿಟಿವ್ ಚಾರ್ಜಸ್ ಇಂಡ್ಯೂಸ್ ಆಗುತ್ತೆ. ಆಮೇಲೆ ಈ ಸೈಡ್ ಪಾಸಿಟಿವ್ ಇರೋದ್ರಿಂದ ಇಲ್ಲೆಲ್ಲ ಏನಾಗುತ್ತೆ? ನೆಗೆಟಿವ್ ಚಾರ್ಜಸ್ ಆರ್ ಗೋಯಿಂಗ್ ಟು ಇಂಡ್ಯೂಸ್. ಈ ಪಾಸಿಟಿವ್ ಮತ್ತೆ ನೆಗೆಟಿವ್ ಚಾರ್ಜ್ ಗಳ ಡೆನ್ಸಿಟಿ ಸೇಮ್ ಇರೋದಿಲ್ಲ. ಯಾಕೆ ಅಂದ್ರೆ there is an unequal distribution of charges. ಇನ್ನರ್ ಸೈಡ್ ಇಂಡ್ಯೂಸ್ ಚಾರ್ಜಸ್ ಇರುತ್ತಲ್ಲ, ಅವೇನಾಗಿರುತ್ತೆ? ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಹಾಗಾಗಿ ನಿನಗೆ ಎಲ್ಲಿ ನೋಡಿದ್ರು ಪಾಸಿಟಿವ್ ಚಾರ್ಜ್ ಡೆನ್ಸಿಟಿ ನೆಗೆಟಿವ್ ಚಾರ್ಜ್ ಡೆನ್ಸಿಟಿ ಈಕ್ವಲ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಇಲ್ಲದೆ ಇರೋದ್ರಿಂದ ಚಾರ್ಜ್ ಡೆನ್ಸಿಟಿ ಏನು? ಸಿಗ್ಮಾ ಇಸ್ ಈಕ್ವಲ್ ಟು ಚಾರ್ಜ್ ಬೈ ಏರಿಯಾ, ರೈಟ್? ಸಿಗ್ಮಾ ಇಸ್ ಈಕ್ವಲ್ ಟು ಚಾರ್ಜ್ ಬೈ ಏರಿಯಾ. ಸೊ ಚಾರ್ಜ್ ಈಕ್ವಲ್ ಏರಿಯಾದಲ್ಲಿ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ವಿಲ್ ನಾಟ್ ಬಿ ಸೇಮ್. ಸೊ ಚಾರ್ಜ್ ಡೆನ್ಸಿಟಿ ವಿಲ್ ನಾಟ್ ಬಿ ಸೇಮ್. ಹಾಗಾದ್ರೆ ಇದು ತಪ್ಪು. ನೆಕ್ಸ್ಟ್, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆನ್ ದ ಇನ್ನರ್ ಸೈಡ್ ಈಸ್ ಯೂನಿಫಾರ್ಮ್ ಅಂಡ್ ಈಕ್ವಲ್ ಟು ಕ್ಯೂ ಬೈ ಟು 4πr². ನಾನು ಇವಾಗ ತಾನೇ ಹೇಳಿದೆ, ಏನೋ ಈಕ್ವಲ್ ಇರೋದಿಲ್ಲ ಇನ್ನರ್ ಸೈಡ್ ಅಲ್ಲಿ. ಯಾವ್ದು? ಇಂಡ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸೊ ಈಕ್ವಲ್ ಇರೋದಿಲ್ಲ, ಯೂನಿಫಾರ್ಮ್ ಇರೋದಿಲ್ಲ. ಇಟ್ ಇಸ್ ಅ ನಾನ್ ಯೂನಿಫಾರ್ಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಹಾಗಾಗಿ ಇದು ಕೂಡ ರಾಂಗ್ ಆಪ್ಷನ್. ನಾನು ಫಾರ್ಮುಲಾ ಬರೆಯಕ್ಕೆ ಬರಂಗಿಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ ಆಪ್ಷನ್ ಸಿ ಏನ್ ಹೇಳುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಶೆಲ್ ಈಸ್ ಸೇಮ್ ಆಸ್ ದಟ್ ದ ಪಾಯಿಂಟ್ ಚಾರ್ಜ್ ಅಟ್ ದ ಸೆಂಟರ್ ಆಫ್ ದ ಶೆಲ್. ಎಸ್, ಅಫ್ಕೋರ್ಸ್ ಇದು ಕರೆಕ್ಟ್. ಯಾಕೆ ಅಂತಂದ್ರೆ ನೀವು ಯಾವುದೇ ಒಂದು ಸ್ಪಿಯರ್ ನ ಚಾರ್ಜ್ ಮಾಡಿದ್ರೆ ಅದನ್ನ ಏನಂತ ಕನ್ಸಿಡರ್ ಮಾಡಬಹುದು? ಇಫ್ ಇಟ್ ಈಸ್ ಕ್ಯಾರಿಂಗ್ ಚಾರ್ಜ್ ಕ್ಯೂ, ಇಟ್ ಕ್ಯಾನ್ ಬಿ ಟೇಕನ್ ಆಸ್ ಇಟ್ ಈಸ್ ಈಕ್ವಲೆಂಟ್ ಟು ಎ ಪಾಯಿಂಟ್ ಚಾರ್ಜ್ ಹ್ಯಾವಿಂಗ್ ಕ್ಯೂ, ಸಾರಿ ಕ್ಯಾಪಿಟಲ್ ಕ್ಯೂ.
ಒಂದು ಸ್ಪಿಯರ್, ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪಿಯರ್ ಇಸ್ ಟೇಕನ್ ಎಸ್ ಎ ಪಾಯಿಂಟ್ ಚಾರ್ಜ್. ಹಾಗಾದ್ರೆ ಅಂದ್ರೆ ಅರ್ಥ ಏನ್ ಗೊತ್ತಾ, ಇದರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಈ ಪಾಯಿಂಟ್ ಅಲ್ಲಿ ಎಷ್ಟು ಬರುತ್ತೋ ಸೆಂಟರ್ ಇಂದ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಇದರಿಂದನೂ ಬರುತ್ತೆ. ಹಾಗಾಗಿ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪಿಯರ್ ಈಸ್ ಈಕ್ವಲೆಂಟ್ ಟು ಪಾಯಿಂಟ್ ಚಾರ್ಜ್. ಅದನ್ನೇ ಹೇಳಿದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಶೆಲ್ ಈಸ್ ಸೇಮ್ ಎಸ್ ದ ಪಾಯಿಂಟ್ ಚಾರ್ಜ್. ಸೊ ಪಾಯಿಂಟ್ ಚಾರ್ಜ್ ನೆಕ್ಸ್ಟ್ nothing but equivalent to point charge. That's it. Next, last one, ಇದು correct ಇದೆ, is the correct option actually. Next, surface charge density on the outer shell of the sphere depends on P. No. ಯಾಕಿದು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಔಟರ್ ಶೆಲ್ ಇಂದ ಡೈಪೋಲ್ ಮೊಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳಿದ್ರೆ ಇಲ್ಲ. ಯಾಕೆ ಅಂತಂದ್ರೆ ಇದರ ನೆಟ್ ಚಾರ್ಜ್ 0 ಇರೋದ್ರಿಂದ ಔಟರ್ ಶೆಲ್ಲಿಗೂ ಇದಕ್ಕೂ ಏನು ಸಂಬಂಧನೇ ಇರಲ್ಲ. ಸೊ wrong option. Correct option is C. Next, question number 70. ಏನ್ ಹೇಳುತ್ತೆ, two charges 20 and -20 are placed 10 millimeter apart. Again it is shown in the figure. ಒಂದು 20 ಮೈಕ್ರೋಕೋನಮ್ ಇಂದು +20 ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, 10 millimeter ಗ್ಯಾಪ್ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಅಂತ ಕೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಕಂಡಿಡಿದ್ರೆ ಇಲ್ಲೆಲ್ಲ ಒಂದ್ ಕಡೆ P ಹತ್ತಿರ. P ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಆನ್ ದ ಆಕ್ಸಿಸ್ ಆಫ್ ಎ ಡೈಪೋಲ್ ಅವರೇ ಕೊಟ್ಬಿಟ್ಟಿದ್ದಾರೆ, ಆಕ್ಸಿಯಲ್ ಲೈನ್ ಮೇಲೆ ಇದೆ ಪಾಯಿಂಟ್ P. ಸೊ 10 ಸೆಂಟಿಮೀಟರ್ ಅವೇ ಫ್ರಮ್ ಇಟ್ಸ್ ಸೆಂಟರ್, 10 ಸೆಂಟಿಮೀಟರ್ ದೂರದಲ್ಲಿದೆ. ಅಂದ್ರೆ ಸೆಂಟರ್ ಇಂದ 10 ಸೆಂಟಿಮೀಟರ್ ದೂರದಲ್ಲಿದೆ. ಪಾಯಿಂಟ್ 10 ಸೆಂಟಿಮೀಟರ್ ಡಿಸ್ಟೆನ್ಸ್ ಅಲ್ಲಿದೆ. ಆನ್ ದ ಸೈಡ್ ಆಫ್ ಪಾಸಿಟಿವ್ ಚಾರ್ಜ್ ಕಡೆಗಿದೆ. ಹಾಗಿದ್ರೆ 10⁶ ನ್ಯೂಟನ್ ಪರ್ ಕೂಲಂಬ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕಂಡುಹಿಡಿಯಬೇಕು ಅಷ್ಟೇ. ಎಷ್ಟು ಆರ್ಡರ್ ಬರಬೇಕು, 10⁶ ಆರ್ಡರ್ ಬರ್ಬೇಕಂತ. ಸೊ ವಿ ನೀಡ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇಲ್ಲಿ ನಾವೇನ್ ಮಾಡೋಣ ನೋಡ್ರಿ, ಡೈಪೋಲ್ ಇದೆ. ಆಕ್ಚುಯಲ್ ಡಯಾಗ್ರಾಮ್ ತೋರಿಸ್ಬಿಡ್ತೀನಿ ನಾನು. ಏನೋ ಈ ಕಡೆ -q, ಈ ಕಡೆ +q. ನಾವು ಡಿರೈವ್ ಮಾಡುವಾಗ ಈ ಡಿಸ್ಟೆನ್ಸ್ ಏನಂತ ತಗೊಂಡಿರ್ತೀವಿ, 2L ಅಂತ ತಗೊಂಡಿರ್ತೀವಿ. ಬಟ್ 2A NCERT ಬುಕ್ ಅಲ್ಲಿ 2A ಅಂತ ಇದೆ. ಸೊ ಲೆಟ್ ಇಟ್ ಬಿ 2A is the distance between, and ಇಲ್ಲೆಲ್ಲ ಒಂದು ಪಾಯಿಂಟ್ ತಗೊಳ್ತೀವಿ, ಲೆಟ್ ಇಟ್ ಬಿ P is on the axial line. ಸೊ ಎಷ್ಟಿರುತ್ತೆ, R ಅಷ್ಟು ಡಿಸ್ಟೆನ್ಸ್. ಸೊ R is the distance of the point P where we are finding the electric field. ಅಲ್ಲಿಂದ ಅಲ್ಲಿಗೆ ಸೆಂಟರ್ ಇಂದ R ಅಷ್ಟು ದೂರ ಇರುತ್ತೆ. ಸೊ here 2A is the distance. ಸೊ ಇಲ್ಲೆಷ್ಟಿರುತ್ತೆ ಆಕ್ಸಿಯಲ್ ಲೈನ್ ಮೇಲೆ 1/4π0 2pr/r² - a². ಇಲ್ಲಿ P ಅಂದ್ರೆ ಡೈಪೋಲ್ ಮೊಮೆಂಟ್. ಸೊ ಡೈಪೋಲ್ ಮೊಮೆಂಟ್ ಫಾರ್ಮುಲಾ ಏನಾಗುತ್ತೆ, ಚಾರ್ಜ್ ಇಂಟು ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಇಸ್ 2L ಆಕ್ಚುಲಿ. ಸಾರಿ 2A ತಗೊಳ್ಬೇಕಿಲ್ಲ ಅಂದ್ರೆ ರಾಂಗ್ ಬಂದ್ಬಿಡುತ್ತೆ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅಬ್ಸರ್ವ್ ಮಾಡಿ, ಇನ್ ದ ಗಿವನ್ ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾರೆ, ಆರ್ ಎಷ್ಟು ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್ ಡಿಸ್ಟೆನ್ಸ್. ಎ ಎಷ್ಟು ಕೊಟ್ಟಿದ್ದಾರೆ, ಎ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ 10 millimeter. ಆಕ್ಚುಲಿ ದಿಸ್ ಇಸ್ 2A is 10 millimeter. ಎ ಏನಾಗುತ್ತೆ 5 millimeter ಆಗುತ್ತೆ. ಸೊ ಎ ಆರ್ಡರ್ ಈಸ್ ಮಚ್ ಲೆಸ್ ದೆನ್ ದ ಡಿಸ್ಟೆನ್ಸ್. ಅವಾಗ ಏನ್ ಮಾಡ್ಬೋದು, ನಾವು ಏನ ನೆಗ್ಲೆಕ್ಟ್ ಮಾಡ್ಬೋದು. ಇದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಶಾರ್ಟ್ ಡೈಪೋಲ್ ಅಂತ ಕರಿತೀವಿ. ಸೊ ವಿ ಕ್ಯಾನ್ ಟೇಕ್ ಶಾರ್ಟ್ ಡೈಪೋಲ್. ಈ ಕಂಡೀಷನ್ ಅಪ್ಲೈ ಆದ್ರೆ ಮಾತ್ರ ಶಾರ್ಟ್ ಡೈಪೋಲ್ ಫಾರ್ಮುಲಾ ಇದು, ಇಲ್ಲಾಂದ್ರೆ ಆಕ್ಚುಯಲ್ ಫಾರ್ಮುಲಾನ ಯೂಸ್ ಮಾಡಬೇಕು. ಯಾವಾಗ ಶಾರ್ಟ್ ಡೈಪೋಲ್ ಯೂಸ್ ಮಾಡ್ತೀವೋ ಅವಾಗ ಶಾರ್ಟ್ ಡೈಪೋಲ್ ಫಾರ್ಮುಲಾ ರೆಡ್ಯೂಸ್ ಆಗುತ್ತೆ. ಏನ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, 1/4πe0 2p/r³ ಆಗುತ್ತೆ ಅಷ್ಟೇ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದೇನಾಗುತ್ತೆ, 9 × 10⁹ ಇಂಟು 2 ಇಂಟು P. ಡೈಪೋಲ್ ಮೊಮೆಂಟ್ ಕಂಡುಹಿಡ್ಕೊಳ್ಬೇಕು ನಾವು. ಸೊ ಡೈಪೋಲ್ ಮೊಮೆಂಟ್ ಕಂಡುಹಿಡ್ಕೊಳ್ಳಿ. P is equal to Q. Q ಎಷ್ಟು, ಎನಿ ಒನ್ ಆಫ್ ದ ಚಾರ್ಜ್, ಯಾಕೆಂದ್ರೆ ಡೈಪೋಲ್ ಇದೆ. -20 +20 ಮ್ಯಾಗ್ನಿಟ್ಯೂಡ್ ಆಫ್ ಎನಿ ಒನ್ ಆಫ್ ದ ಚಾರ್ಜ್ 20 × 10⁻⁶ ಇಂಟು 2A. ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ಎಷ್ಟಿದೆ, 10 millimeter ಇದೆ, ಅಷ್ಟು ತಗೊಳ್ಬೇಕು. 10 millimeter ಎಷ್ಟಾಗುತ್ತೆ ಡೈಪೋಲ್ ಮೊಮೆಂಟ್, 200 × 10⁻⁻9 ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ, 200 × 10⁻⁻9 ಡಿವೈಡೆಡ್ ಬೈ r³ ಎಷ್ಟು, ಡಿಸ್ಟೆನ್ಸ್ ಎಷ್ಟಿದೆ, 10 ಸೆಂಟಿಮೀಟರ್ ಕ್ಯೂಬ್ ಇದೆ. ಸೊ ಯು ಕ್ಯಾನ್ ರೈಟ್ 10 ಸೆಂಟಿಮೀಟರ್ 0.1 ಮೀಟರ್ ಕ್ಯೂಬ್ ಮಾಡಿದ್ರೆ ನಿಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಕಮ್ಸ್ ಔಟ್ ಟು ಬಿ 3.6 ನ್ಯೂಟನ್ ಬರುತ್ತೆ. ಇಂಟು 3.6 into 10⁶ ನ್ಯೂಟನ್ ಪರ್
ಕೂಲಂಬ್ ಬರುತ್ತೆ. ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. ಹಾಗಾದ್ರೆ ದಿಸ್ ದ ಆನ್ಸರ್ 3.6.